ನಮಃ. दक्षिणामूर्तिदेवानां सकल कार्य विजयी भव. दक्षिणामूर्तिदेवानां सकल कार्य दिग्विजयी भव. ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಕವಾಯನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕವಾಹನ ಕೈಲಾಸದಲ್ಲಿ ಶೈಲ ಮಂದಿಯ ಸನಿಯ ಕೈಲಾಸದಲ್ಲಿ ಶೈಲ ಮಂದಿಯ ಸನಿಯ ಮೇಲಾದ ವೈಭವದಿ ಶೀಲ ಸಂಪನ್ನ ಮೇಲಾದ ವೈಭವದಿ ಶೀಲ ಸಂಪನ್ನ ಜಲ್ದ ಜಲ್ದ ನದಿಲ್ಲ ಅರ್ಚಿಸಿ ಗಲ್ದ ಚಲ್ದನ ಗಲ್ದ ಚಲ್ದನಾದಿಂದ ಅರ್ಚಿಸಿ ಅರ್ಚಿಸಿ ಗಂಧ ಚಂದನದಿಂದ ಅರ್ಚಿಸಿ ಮಲ್ಲ ಹಾಸಲಿ ಮಲ್ಲ ಹಾಸಲಿ ಪತಿಯ ಪದ ಸುಮ ಪತಿಯ ಪದ ಸುಮ ಗಂಗದಲ್ಲಿ ನಮಿಸಿದಳು 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 ಪರ್ವತ ನಂದನೆಯಳು ನರ್ತನ ನಾಯಕ ನಾಟ್ಯ ವಿಶಾರದ ನರ್ತನ ನಾಯಕ ನಾಟ್ಯ ವಿಶಾರದ ನರ್ತಿಸಿ ನಲಿದನು ಕೀರ್ತಿ ಕಲಾವಿದಯ ನರ್ತಿಸಿ ನಲಿದನು ಕೀರ್ತಿ ಕಲಾವಿದ ಕೀರ್ತಿ ಕಲಾವಿದ ಕೀರ್ತಿ ಕಲಾವಿದ ಓಂ ಓಂ ರದ್ದಿನ್ನ ರದ್ದಿನ್ನ ತಾಂ ದೋಂ 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 ರದ್ದಿನ್ನ ತಾಂ ಗಿರಿಜಯ ರಸ ಹರಗಿ
ಗಿರಿ ಗಂಗಾಧರ ಗಿರಿ ಜಯ ರಸಾರ ಗಿರಿ ಗಂಗಾಧರ ಗಿರಿ ಜಯ ರಸಾರ ಗಿರಿ ಗಂಗಾಧರ ಹರುಷದಿ ನಲಿದನು ಕೀರ್ತಿ ಸುಧಾಕರ ಕೀರ್ತಿ ಸುಧಾಕರ ಹರುಷದಿ ನಲಿದನು ಕೀರ್ತಿ ಸುಧಾಕರ ಹರುಷದಿ ನಲಿದನು ಕೀರ್ತಿ ಸುಧಾಕರ ಕೀರ್ತಿ ಸುಧಾಕರ ಕೀರ್ತಿ ಸುಧಾಕರ ದಿನ ತಾಮ ದಿನ ತೈ ದಿನ ತೈ ರಮಣ ನಿಮ್ಮ ಚರಣ ಸುಮಗೆ ನಮಿಸಿ ನುಡಿವೇನು ಅಮಿತ ಕೀರ್ತಿವಂತ ಚರಿತ ಗಮನ ಸೆಳೆವೆನು ಅಮಿತ ಕೀರ್ತಿವಂತ ಚರಿತ ಗಮನ ಸೆಳೆವೆನು ನಿಮಗೆ ನಮಿಸಿ ನುಡಿವೆನು ಚರಿತ ಗಮನ ಸೆಳೆವೆನು ನಿಮಗೆ ಯಾಕೆ ಸಿಟ್ಟು ನಿಮಗೆ ಯಾಕೆ ಸಿಟ್ಟು ನಿಮಗೆ ಯಾಕೆ ಸಿಟ್ಟು ಶಮನಗೊಳಿಪುವುದು ಸಿಟ್ಟು ಶಮನಗೊಳಿಪುವುದು ರಮಣ ಯಾಕೆ ಸಿಟ್ಟು ಯಾಕೆ ಸಿಟ್ಟು
ಯಾಕೆ ನಮಿಸಿ ನುಡಿವೆನೋ ರಮಣ ನಿಮಗೆ ರಣ ಸುಮಗೆ ನಮಿಸಿ ನುಡಿವೆ ಚರಣದಲ್ಲಿ ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ಸ್ವಲ್ಪ ತಾವು ಯೋಚಿಸಬೇಕು. ಮಾತ್ರ ಅಲ್ಲ, ಶಾಂತರಾಗಬೇಕು ಸ್ವಾಮಿ, ಶಾಂತರಾಗಬೇಕು. ರಮಣ, ನರ್ತನ ಮಾಡುವುದೇನು ಇದೇ ಮೊದಲಲ್ಲ. ಅದೆಷ್ಟೋ ಸಾರಿ ತಾವು ನರ್ತಿಸಿದ್ದೀರಿ ಸ್ವಾಮಿ. ನಿಮ್ಮನ್ನು ಅನುಸರಿಸಿದವರೆಲ್ಲವರು ನಿಮ್ಮ ನೃತ್ಯವನ್ನು ಕಂಡು ಸಂತೋಷವನ್ನು ಪಟ್ಟಿದ್ದಾರೆ. ಆದರೆ ಇಂದು ಈ ಸಂದರ್ಭದಲ್ಲಿ ನೀವು ನರ್ತಿಸಿದಂತಹ ಪರಿ ಹೇಗೆ ತಲೆಯೇ ನಡುಗುವಂತೆ ನೀವು ನರ್ತಿಸ್ತಾ ಇದ್ದೀರಿ. ಹಾಗಿದ್ದ ಮೇಲೆ ತಲೆಯಲ್ಲಿ ವಾಸಿಸುತ್ತಿರುವಂತಹ ಎಲ್ಲವರು ನಿಮ್ಮ ನಾಟ್ಯವನ್ನು ಕಂಡು ಹೆದರಿಕೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಸಾಮಾನ್ಯರ ಪಾಡಿಯೇನು ಸ್ವಾಮಿ, ನಿಮ್ಮ ಹತ್ತಿರದಲ್ಲಿರುವಂತಹ ನನ್ನ ಪಾಲಿಗೆ ಹೆದರಿಕೆ ಭಯ ಎನ್ನುವುದು ಆವರಿಸಿದೆ ಸ್ವಾಮಿ. ನೀವು ಯಾವ ಕಾರ್ಯವನ್ನು ಮಾಡುವಾಗಲೂ ಸಹ ಅದಕ್ಕೆ ಇಂಥದ್ದೊಂದು ನಿರ್ದಿಷ್ಟ ಕಾರಣ ಅಂತ ಇರ್ತದೆ. ಆ ಕಾರಣ ಏನಿರಬಹುದು ಎನ್ನುವಂತ ಯೋಚನೆ ನನ್ನಲ್ಲಿ ಯೋಚಿಸ್ತಾ ಇದ್ದೇನೆ ಸ್ವಾಮಿ. ಹಾಗಾಗಿ ವಿನಮ್ರಳಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಈ ಸಿಟ್ಟಿಗೆ, ಈ ನಾಟ್ಯಕ್ಕೆ ಏನು ಕಾರಣ ಸ್ವಾಮಿ? ರಮಣಿ, ಶಾಂತವಾಗಿ ಎಲ್ಲವನ್ನ ನಿಮ್ಮೊಡನೆ ಮಾತನಾಡುವುದಕ್ಕೆ ತ್ರಿಶೂಲ ಬೇಕಾಗಿದೆ. ಆಗಿ ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು. ಓ ಗಿರಿಜಾತೆ, ಬಲ್ಲೆಯವ ಗಿರಿಜಾತೆ ತತ್ತಮರಿಗುದ ದಯ್ಯದಯ್ಯ ಸುರ್ಯ ತತ್ತಮರಿಗುದಾಯಿ ಬಂದೆಯವ ಗಿರಿಜಾತೆ ಬಂದೆಯವ ಗಿರಿಜಾತೆ ಬಂದೆಯವ ಗಿರಿಜಾತೆ ನೀನೆಂದಿಹ ಮಾತಿಗೆ ಸೋತೆ, ನೀನೆಂದಿಯ ಮಾತಿಗೆ 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 ಸೋತೆ. ಚಂದಿರಮಗೆ ಸುಮಗಾನಿಯಾರು ಚಂದಿರಮಗೆ ಸುಮಗಾನಿಯಾರು ಸಂಧಿಗೆ ಸಮ್ಮತಿ ಉಂಟೈ ಸರಿ ಸರಿ, ಸಂಧಿಗೆ ಸಮ್ಮತಿ ಉಂಟೈ ಸರಿ ಸರಿ. ಚಂದಿರ ಮುಗಿದು ಮಗಂದಿಯರು ಇದ ಸಂಧಿಗೆ ಸಮ್ಮತಿ ಉಂಟೈ ಸರಿ ಸರಿ. ಬಂದೆಯ ಗಿರಿಜಾತೆ, ಪರ್ವತರಾಜನ ಕುಮಾರಿನಿ. ಬಂದೆಯ ನನ್ನ ಬಾಳಿನಲ್ಲಿ ಬಂದು ಹಲವು ದಿವಸಗಳೇ ಕಳೆದು ಹೋಯಿತು. ಆದ್ರೆ ಸದಾ ನನ್ನ ಹೃದಯದಲ್ಲಿಯೇ ವಾಸ ಮಾಡಿಕೊಂಡಿರುವವಳು ನೀನು ಅಲ್ಲ, ನಿನ್ನ ಹೃದಯದಲ್ಲಿ ನಾನು. ಈಗ ಬಂದೆಯ ಎಂಬ ಕೇಳಿರುವ ಔಚಿತ್ಯ ಏನು? ಏನು ಮೈಮರೆತು ತಾಂಡವವನ್ನು ಆಡುತ್ತಿರುವ ಹೊತ್ತಿಗೆ ಲಯಕಾರಿಯಾದಂತಹ ನಾನು ರುದ್ರ ತಾಂಡವ ನೃತ್ಯವನ್ನು ಆಡುವ ಹೊತ್ತಿಗೆ ಬಂದ ನೀನು ಶಾಂತಗೊಳಿಸಬೇಕು. ನಾಳಿನ ಪ್ರಪಂಚಕ್ಕೆ ಇದರಿಂದ ವಿಪರೀತವಾದ ಪರಿಣಾಮ ಆದೀತು ಎಂಬಂತಹ ಎಚ್ಚರವನ್ನು ಮೂಡಿಸಿದೆ. ಹಾಗಾಗಿ ಹೇಳಿತು, ಪತಿ ಪತ್ನಿ ಕೇವಲ ಎರಡು ದೇಹಗಳು ಮಾತ್ರ ಅಲ್ಲ, ಗಂಡ ಎಚ್ಚರ ತಪ್ಪಿದಾಗ ಎಚ್ಚರಿಸುವ ಹೊಣೆಗಾರಿಕೆ ಹೆಂಡತಿಯದು. ಹೆಂಡತಿ ತಪ್ಪಿದಳು ಅಂತಾದ್ರೆ ಎಚ್ಚರಿಸಬೇಕಾದ ಹೊಣೆಗಾರಿಕೆ ಗಂಡನದು. ಆ ನೆಲೆಯಲ್ಲಿ ನಾನೆಲ್ಲಿಯೋ ತಪ್ಪಿದೆ ಎನ್ನುವುದನ್ನು ಎಚ್ಚರಿಸುವುದಕ್ಕೆ ಬಂದೆಯಾಗಿರಿ ಜಾತೆ.
ಎಷ್ಟೆಂದ್ರೂ ಪರ್ವತರಾಜನ ಮಗಳು, ಹ್ಮ್ ಸ್ಥಿರತೆಯೇ ಪರ್ವತದ ಗುಣ. ಹ್ಮ್ ನಿನ್ನಲ್ಲಿ ನಾನು ಅದನ್ನು ಕಂಡುಕೊಂಡೆ. ಹಾ. ನಾನೆಷ್ಟೇ ಚಂಚಲನಾಗಿ ಹ್ಮ್ ಮೈ ಮರೆತು ತಾಂಡವದಲ್ಲಿ ಮುಳುಗಿದ್ದರೂ ಹ್ಮ್ ನಿನ್ನ ಸ್ಥಿರವಾದಂತಹ ಗುಣ ನನ್ನ ಚಾಂಚಲ್ಯವನ್ನು ಭೇದಿಸಿತು. ಹಾಗಾಗಿ ನಿಜ ಅರ್ಥದಲ್ಲಿ ನಾವಿರುವರು ವಾಕ್ ಮತ್ತು ಅರ್ಥಗಳ ಹಾಗೆ. ನಾನೇ ಮಾತು, ನೀನೇ ಕ್ರಿಯೆ, ಹ್ಮ್ ಎರಡು ಒಂದಕ್ಕೊಂದು ಸಮ್ಮಿಳಿತವಾದಾಗ ಮಾತ್ರ ಹಾ. ಬದುಕಿಗೆ ನಿಜವಾದಂತಹ ಗುರಿಯನ್ನ ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಹೌದು ರಮಣಿ, ರಮಣ. ಪಾರ್ವತಿ, ಸ್ವಾಮಿ. ಹೌದು, ಹ್ಮ್ ಒಳ್ಳೆಯ ಹಿಮ್ಮೇಳ ಉಂಟು ಅಂತ ಆದರೆ, ಹ್ಮ್ ಒಳ್ಳೆಯ ಪರಿಸರ ಉಂಟು ಅಂತ ಆದರೆ, ಹ್ಮ್ ಅಲ್ಲ ಸಹೃದಯರಾದಂತಹ ಪ್ರೇಕ್ಷಕರು ಇದ್ದಾರೆ ಅಂತ ಆದರೆ ಹ್ಮ್. ಯಾವ ಕಲಾವಿದ ಮೈಮರೆಯುವುದಿಲ್ಲ ಹೇಳು? ಹೌದು. ಒಂದರ್ಥದಲ್ಲಿ ನಾನು ಮೈಮರೆತದ್ದು ಹೌದು. ಹಾಗಂತ ಇತಿಮಿತಿ ಮೀರಿ ಹೋಗ್ಬಾರ್ದಲ್ಲ. ಹೌದಾ? ಹ್ಮ್. ನಿನ್ನ ಮಾತಿಗೆ ನಾನು ಒಪ್ಪಿದ್ದೇನೆ. ಹ್ಮ್. ಹಾಗಾಗಿ ಅಲ್ಲವೇ ಕರದಲ್ಲಿರುವಂತಹ ತ್ರಿಶೂಲವನ್ನ ಬದಿಗೆ ಸರಿಸಿದೆ. ಈಗ ನಿನ್ನ ಸಾಂಗತ್ಯ ನನಗೆ ಬೇಕು. ಓಹೋ. ಧ್ಯಾನಾಸಕ್ತನಾಗಿರುವವನು ನಾನು ಯಾವತ್ತು. ಹ್ಮ್. ಇವತ್ತು ನಿನ್ನದಂತಹ ಪೂಜೆಯ, ಹ್ಮ್. ನಿನ್ನದಂತಹ ಪುರಸ್ಕಾರವ, ಉಪಚಾರವ, ಹ್ಮ್. ಒಂದಿಷ್ಟು ನಾವು ಸಲುಗೆಯ ಮಾತುಗಳನ್ನಾಡಿದರೆ ಹೇಗೆ? ಆಗ ಹೀಗೆ ಮಾತು. ಬನ್ನಿ. ದೈ 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 ನಮೋ ನಮಃ. ರಂಗಿ ಪ್ರಕೃತಿಗಳೇ, ಹೌದಾ? ನನ್ನ ಮಕ್ಕಳು ನಿಮ್ಮನ್ನ ಕಾಣುವಾಗ ಆಶ್ಚರ್ಯದ ಜೊತೆಯಲ್ಲೇ ಪ್ರಶ್ನೆ ಹುಟ್ಟಿಕೊಳ್ಳುತ್ತಾ ಇದೆಯಲ್ಲ ಹಾ. ಮಕ್ಕಳೇ. ಕನಕ, ಆವಗಡೆ ಗೈರೆ ಆವಗಡೆ ಆವಗಡೆ ನಿಮ್ಮಯ ಹಾವಭಾವವ ನೋಡಿ, ನಿಮ್ಮಯ ಹಾವಭಾವವ ನೋಡಿ ಏನು ಈಗ, ಏನು ಈಗ ಕನಕ, ನಮೋ ನಮಃ. ಅಪ್ಪ ವಂದಿಸಿಕೊಂಡಿದ್ದೇವೆ. ಓ ಮುದ್ದು ಮಕ್ಕಳೇ, ಅಪ್ಪ. ಪ್ರಪಂಚ ತಿಳಿದದ್ದೇ ಬೇರೆ. ಹಾ. ರಂಗಿ ಪ್ರಕೃತಿಗಳೆಂದ್ರೆ ವಿಕಾರ ಸ್ವರೂಪಗಳು. ಹಾ. ಹಾಗಲ್ಲ ಅದು. ಮತ್ತೆ? ಅಲ್ಲ, ಒಂದರ್ಥದಲ್ಲಿ ನೋಡಿದ್ರೆ ಹುಟ್ಟಿದ ಮಕ್ಕಳಲ್ಲ. ಹಾ. ಯಾವುದೇ ಆಕಾರ ಇರಲಿ, ಹ್ಮ್. ಯಾವುದೇ ರೂಪ ಇರಲಿ, ಹಾ. ತಂದೆ ತಾಯಿಗಳಿಗೆ ಸಂತೋಷವೇ, ಹಾ. ಹೆತ್ತವರಿಗೆ ಹೆಗ್ಗಣ ಮುದ್ದು. ಹ್ಮ್. ಹಾಗಲ್ಲ ಅದು. ಹಾ. ನೀವೇನು ನಾನೇನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ಹೌದು. ನೀವು ಮಾತ್ರ ಅಲ್ಲ, ಹಾ. ನನ್ನ ಗಣ ಮೇಳದಲ್ಲಿ ಅನೇಕರಿದ್ದಾರೆ. ಹಾ. ಆಶ್ಚರ್ಯ ಬೇರೇನಲ್ಲ, ಎಲ್ಲರೂ ನನ್ನ ಜೊತೆಯಲ್ಲಿ ತಾಂಡವಕ್ಕೆ ಹಾ. ಗೆಜ್ಜೆಯ ಹೆಜ್ಜೆ ನಿಂತವರು. ಹೌದು. ಕೆಲವರೆಲ್ಲ ಸಂಗೀತ ವಾದ್ಯವ, ಹ್ಮ್. ಕೆಲವರೆಲ್ಲ ತಾಳಮೇಳವ, ಹಾ. ಕೆಲವರೆಲ್ಲ ಗೀತಗಾಯನವು, ಇನ್ನು ಕೆಲವರು ನನ್ನ ಜೊತೆಯಲ್ಲೇ ಹೆಜ್ಜೆ ಇಟ್ಟವರು. ಸರಿ. ನೀವು ಅದಕ್ಕೆ ಹೊರತಾದವರಲ್ಲ. ಹಾ. ತಾಂಡವ ಮುಗಿದು ಕೆಲವೇ ಹೊತ್ತಾಗಿದೆ. ಹಾ. ಆ ಕ್ಷಣ ನಿಮ್ಮನ್ನು ಕಂಡಿದ್ದೆ ನಾನು. ಮತ್ತೆ ಹಾ.
ಎಲ್ಲಿಗೋ ಹೋಗಿ ಈ ಕಡೆಗೆ ಬಂದ ಹಾಗೆ ಕಾಣಿಸ್ತಾ ಉಂಟು. ಹಾ. ಮುಖ ಎನ್ನುವುದು ಹೃದಯದ ಕನ್ನಡಿಯಂತೆ. ಹ್ಮ್. ಒಬ್ಬ ಹೇಳಬೇಕಾಗಿಲ್ಲ, ಹಾ. ಒಬ್ಬನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದ್ರೆ ಹ್ಮ್. ಮುಖಾವಲೋಕನ ಸಾಕು. ಹಾ. ಹೊಸ್ತಿಲು ನೋಡಿ ಮನೆಯವನ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡಿಕೊಳ್ಳೋದಿಲ್ವೇ ನಾವು? ಹ್ಮ್. ಹಾಗಾಗಿ ಹಾ. ಏನೋ ಜಿಜ್ಞಾಸುಗಳಾಗಿ ಬಂದಿದ್ದೀರಿ ಅಂತ ನನಗೆ ಗೊತ್ತಾಯ್ತು. ಹ್ಮ್. ಯಾವ ಕಡೆಗೆ ಹೋದ್ರಿ? ಹಾ. ಇಲ್ಲಿಗೆ ಯಾಕೆ ಬಂದ್ರಿ? ಹಾ. ಯಾವ ಪ್ರಶ್ನೆಯನ್ನು ಹೊತ್ತು ಬಂದ್ರಿ? ಹಾ. ಸಂಕೋಚ ಬೇಡ. ಹಾ. ನಿಮ್ಮದೇ ಮನೆ ತಾನೆ. ಹಾ. ನಿರರ್ಗಳವಾಗಿ ಹ್ಮ್. ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹಾ. ನಿಮ್ಮದಾದ ಮನಸ್ಸಿನ ಜಿಜ್ಞಾಸೆಯನ್ನು ಹೊರ ಹಾಕಿ ಹೇಳಿದ್ರು ಉತ್ತರ ಸಿಕ್ಕಿತು ತಾನೆ. ಹಾ. ಹಾಗಾದ್ರೆ ಯಾವಕ್ಕೆ ಸಂಶಯ ಬೇಡ. ಕೇಳಿ. ಕೇಳು ಜಗದ ಒಡೆಯ ಹೆತ್ತ. ಕೈಯ ಕೈಯನ್ನ ತೆಗುತ್ತಾರೆ. ಕೇಳು ಜಗದ ಒಡೆಯ ಕೇಳು ಕೇಳು ಜಗದ ಒಡೆಯ ಕರುಣಾಳು ಭಕ್ತರ ಪೊರೆವಾ ಕರುಣಾಳು ಭಕ್ತರ ಪೊರೆವಾ ಭಕ್ತರ ಪೊರೆವಾ ಭಕ್ತರ ಪೊರೆವಾ ಶೀಲರು ಲೋಕದಿ ನಿನ್ನನು ಭಜಿತರು ಶೀಲರು ಲೋಕದಿ ನಿನ್ನನು ಭಜಿತರು ಶ್ರೀಲೋಲನ ಮಿತ್ರನೆ ಪೇಳ್ ಎನ್ನೊಳು ಶ್ರೀಲೋಲನ ಮಿತ್ರನೆ ಪೇಳ್ ಪೇಳ್ ಎನ್ನೊಳು ತತ್ತಿನ 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 ಕೈ ಶೀಲರು ಲೋಕದಿ ನಿನ್ನನು ಭಜಿಪರು ಶ್ರೀಲೋಲನ ಮಿತ್ರನೆ ಪೇಳ್ ನಮ್ಮ ಮನಸ್ಸಲ್ಲೇನೋ ಹುದುಗಿಕೊಂಡಿದೆ ಎನ್ನುವುದನ್ನ ನೀವು ಆಲೋಚಿಸಿದ್ದೀರಿ. ಓಹೋ. ಅಪ್ಪ, ಆ ಎಷ್ಟೋ ಕಾಲದಿಂದ ನಮ್ಮಲ್ಲಿ ಒಂದು ಜಿಜ್ಞಾಸೆ ಮೂಡುತ್ತಾ ಉಂಟು. ಮತ್ತೇನಲ್ಲ, ನಾವು ಅಲ್ಲ ಜಗದ ಎಲ್ಲರೂ ಪೂಜಿಸುವುದು ಯಾರನ್ನ? ನಿಮ್ಮನ್ನ. ಶಂಕರನೇ ದೇವರು ಎಂಬುದಾಗಿ ಪೂಜಿಸ್ತಾರೆ. ಆದ್ರೆ ನಾವು ಆಲೋಚಿಸುವುದಲ್ಲ, ದೇವರಾದಂತ ನೀವೇ ಧ್ಯಾನಸಕ್ತರಾಗಿದ್ದೀರಲ್ಲ, ಅದ್ಯಾವುದು ಯಾರನ್ನ ಧ್ಯಾನಿಸ್ತಾ ಇದ್ದೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಹಾ 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 ಹಾಗಾಗಿ ನಿಮಗೆ ಉತ್ತರ ಬೇಕು. ಯಾರನ್ನ ಧ್ಯಾನಿಸ್ತಾರೆ ನಮ್ಮಪ್ಪ? ಹೌದು ಅಪ್ಪ. ಕೇಳು ನಯ ಸಲ್ಲ ಕೇಳು ಎಲ್ಲಯ ಸಲ್ಲ ಎಲ್ಲಯ ಸಲ್ಲ ಭಗವಾನ್ ಮೇಲಿದೆಯ ಅಲ್ಲ ಭಗವಾನ್ ಮೇಲಿದೆಯ ಅಲ್ಲ ಶೀಲಗುಣಾಟ್ಯರ ಲೋಕಕ್ಕೆ ನೀಡುತ್ತ ಶೀಲಗುಣಾಟ್ಯರ 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 ಲೋಕಕ್ಕೆ ನೀಡುತ್ತ ಪಾಲಿಸಿ ಧರ್ಮವ ಪೂರ್ಣ ಕಾಲದಲ್ಲಿ ಪಾಲಿಸಿ ಧರ್ಮವ ಪಾಲಿಸಿ ಧರ್ಮವ ನೀವು ತಿಳಿದಿದ್ದೀರಿ ಅಂತ ನಾನು ಅರಿತೆ. ಯಾಕಂದ್ರೆ ಮೊದಲು ನಾವು ಲೋಕಮುಖಕ್ಕೆ ತಿಳಿಸಬೇಕಾದ್ರೆ ಅವ್ರ ಮನೆಯಲ್ಲಿ ಇದ್ದವ್ರಿಗೆ ಎಷ್ಟು ಗೊತ್ತುಂಟು ಅಂತ ಗೊತ್ತಿರ್ಬೇಕಲ್ವಾ? ಹಾಗಾಗಿ ನೀವು ಗೊತ್ತಿತ್ತು ಅಂತ ಆದ್ರೆ ನಾವಿನ್ನು ಲೋಕಮುಖಕ್ಕೆ ಧಾರಾಳವಾಗಿ ಪ್ರಚಾರ ಮಾಡೋದು. ಹಾಗಾದ್ರೆ ಹಾಗಾಗಿ- ನಿಮ್ಮಲ್ಲಿ ಒಂದು ಪ್ರಶ್ನೆ.
ಈಗ ಲಿಂಗ ರೂಪದಲ್ಲಿ ಆತನನ್ನು ಪೂಜಿಸುತ್ತೇವೆ ಅಂತ ಹೇಳಿದೆ. ಹಾ. ಅದಕ್ಕೇನಾದ್ರೂ ಉದಾಹರಣೆ ಗೊತ್ತುಂಟ ನಿಮಗೆ? ಹೇಗೆ ಹಾಗಾದ್ರೆ ಲಿಂಗ ರೂಪವನ್ನು ಪೂಜಿಸಿದವರ ಕಥೆ ಏನಾದ್ರೂ ಗೊತ್ತಾ ನೋಡಿ. ಹಾ ಶ್ರೀರಾಮ ಸೇತು ಬಂದ ಸಮಯದಲ್ಲಿ ಅವನ ಲಿಂಗ ರೂಪದಲ್ಲಿ ಪೂಜಿಸಿದ್ರು. ಹಾ 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 ಅಲ್ವಾ? ಹಾ. ಬೇಡ, ಶ್ರೀಮನ್ನಾರಾಯಣನು ಕೂಡ ಪೂಜೆಗೆ ಅರ್ಚಿಸುವಾಗ ಒಂದು ಭೂ ಕಡಿಮೆ ಆದದ್ದಕ್ಕೆ ತನ್ನ ಕಮಲ ನಯನವನ್ನು ಅರ್ಪಿಸಿದ್ದ ಕಥೆ ಗೊತ್ತುಂಟು. ಹಾ ನಾರದ್ರೆ ಅಷ್ಟೇ ಅಲ್ಲ, ಈ ಹಿಂದೆ ರಾಮಾವತಾರದಲ್ಲಿ ಹಾ. ಲಂಕೆಗೆ ತೆರಳಿ ಹಾ. ಅಲ್ಲಿರುವಂತಹ ರಾವಣಾದಿಗಳನ್ನು ಕೊಂದು ಬಂದು ಹಾ. ಆತ ಲಿಂಗವನ್ನ ಪೂಜಿಸಿದ್ದಾನಂತೆ. ಹಾ. ಆ ಕ್ಷೇತ್ರವೇ ರಾಮೇಶ್ವರವಾಗಿದೆ. ಹಾ. ಹಾಗೆ ಹಾ. ಕಾಶಿ ಯಾತ್ರೆಗೆ ಯಾರು ಹೋಗುತ್ತಾರೋ ಹಾ. ಅವರು ಹಾ. ರಾಮೇಶ್ವರದ ಉಸುಕನ್ನ ಹಾ. ತೆಗೆದುಕೊಂಡು ಹೋಗಿ ಹಾ. ಕಾಶಿಗೆ ಹಾಕಿ ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡಿ ಹಾ. ಬಳಿಕ ಗಂಗಾಜಲವನ್ನ ತಂದು ಹಾ. ರಾಮೇಶ್ವರನಿಗೆ ಅಭಿಷೇಕ ಮಾಡಿದಾಗ ಅವರ ಕಾಶಿ ಯಾತ್ರೆ ಅದು ಪೂರ್ತಿ ಆಗ್ತದೆ, ಹೌದು. ಸಂಪೂರ್ಣವಾದಂತಹ ಫಲವು ಲಭಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಇದು ಲಿಂಗದ ಮಹಿಮೆ ನಾರದ್ರೆ. ಹಾ. ಹಾಗೆ ಅದು ಮಾತ್ರ ಅಲ್ಲ, ಹಿಂದೆ ಪರಮಾತ್ಮನ 10 ಅವತಾರದಲ್ಲಿ ಒಂದಾಗಿರುವಂತ ಪರಶುರಾಮನು ಕೂಡ 21 ಬಾರಿ ಕ್ಷತ್ರಿಯ ಪ್ರಪಂಚವನ್ನ ಪರ್ಯಟನೆ ಮಾಡಿ ಕ್ಷತ್ರಿಯರನ್ನ ಸಂವರಿಸಿದ್ದಾನಂತೆ. ಪ್ರತಿಯೊಂದು ಬಾರಿ ಸುತ್ತುಕೊಂಡಾಗಲೂ ಕೂಡ ಪ್ರತಿಯೊಬ್ಬರು ಪ್ರತಿಯೊಂದು ಬಾರಿ ಸುತ್ತುವಾಗಲೂ ಆತ ಪರಮಾತ್ಮನನ್ನ ಪೂಜಿಸಿ ಹಿಂದೆ ಮಾಡಿರುವಂತ ಪಾಪವನ್ನೆಲ್ಲ ಕಳೆದು ದಿವ್ಯ ಶಕ್ತಿಯನ್ನ ಪಡೆದು ಹೋಗ್ತಾ ಇದ್ದಾನಂತೆ. ಅದೇ ವಿಶೇಷ, ಅವ ಧ್ಯಾನಿಸ್ತಿರುವುದು ಪರಮಾತ್ಮನನ್ನ. ಹಾಗಾದ್ರೆ ನಾವು ಪರಮಾತ್ಮನನ್ನ ಧ್ಯಾನಿಸಬೇಕು ಅಂತಾದ್ರೆ ಸಾಂಸಾರಿಕವಾದಂತಹ ಭಾಷೆಗಳನ್ನ ಹರಿದೊಗೆದು ಮನಸ್ಸೆಂಬ ಧನಸ್ಸಿಗೆ ಶ್ರದ್ಧೆಯ ಭಕ್ತಿಯನ್ನ ಜೋಡಿಸಿ ಏಕಾಗ್ರ ಚಿತ್ತವಾಗಿ ಅನುಷ್ಠಾನಗೊಳಿಸಿದ್ದಲ್ಲಿ ಮಾತ್ರ ನಾವು ಧ್ಯಾನಿಸಿದವಾಗ ನಮಗೆ ಆ ಆಧ್ಯಾತ್ಮಿಕದ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಹೀಗೆ ನಿಮ್ಮ ತಂದೆಯಾದಂತಹ ಶಂಕರನ್ನೂ ಕೂಡ ಶಿವನನ್ನ ಧ್ಯಾನಿಸುತ್ತಾನೆ, ನೀವು ಕೂಡ ಶಿವನನ್ನ ಪೂಜಿಸುತ್ತೀರಿ. ರಾಮನ ಆದರ್ಶವನ್ನ ಪರಿಪಾಲಿಸುವಂತಹ ರಾಮಭಕ್ತರೂ ಕೂಡ ಈಶ್ವರನ್ನು ಧ್ಯಾನಿಸುತ್ತಾರೆ. ಹಾಗಾದ್ರೆ ಎಲ್ಲರೂ ಶಿವನನ್ನ ಧ್ಯಾನಿಸುತ್ತಾರೆ, ಪೂಜಿಸುತ್ತಾರೆ ಅಂತಾರೆ. ಲೋಕದ ಸರ್ವರು ಸರ್ವ ದೇವತೆಗಳು ಪೂಜಿಸಬೇಕಾದದ್ದು ಎಲ್ಲ ಶಿವನನ್ನ. ಹಾಗಾದ್ರೆ ಈ ಕೃಷ್ಣ ಪರಮಾತ್ಮನನ್ನ ಹೇಗೆ ಕಂಡುಕೊಂಡಿದ್ದಾನೆ? ಶ್ರೀಕೃಷ್ಣ ಕಂಡ ಪರಮಾತ್ಮ ಹೇಗೆ ಹೇಗೆ ನೋಡೋಣ. ಹೌದು ಸ್ವಾಮಿ, ಏನು ಮೆರೆಯುವ ದ್ವಾರಕೆಯಲ್ಲಿ ಓಲಗವನ್ನು ಕೊಟ್ಟದ್ದೇನು ಸತ್ಯನಾದ. ಹಾಗೆ ಈ ರೀತಿಯಲ್ಲಿ ಮೆರೆಯುವುದಕ್ಕೆ ಕಾರಣ ಏನು, ಯಾರು ಎನ್ನುವುದನ್ನು ನಾನು ಯೋಚಿಸ್ತಾ ಇದ್ದೇನೆ. ದ್ವಾರಕೆಯನ್ನು ನಿರ್ಮಿಸುವುದಕ್ಕೆ ಕಾರಣ ಏನು, ಅದಕ್ಕೆ ಮೂಲ ಪ್ರೇರಣೆ ಏನು, ಇದೆಲ್ಲವನ್ನು ಯೋಚಿಸುವಾಗ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ.
ಕೇವಲ ಕಾರ್ಯವನ್ನು ಮಾಡಿದವ ಮಾತ್ರ ನಾನು, ಅಂದರೆ ನಿಮಿತ್ತ ಮಾತ್ರ ನಾನು. ಮತ್ತೆ ಕಾರ್ಯವನ್ನು ಮಾಡುವುದಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತದ್ದು ಇನ್ನೊಂದು ಎನ್ನುವುದಾಗಿ. ಅದಲ್ಲದೆ ಹೋದರೆ ಸಮುದ್ರ ಮಧ್ಯದಲ್ಲಿರುವಂತಹ ಕುಶಸ್ಥಳಿಯನ್ನ ಮೇಲೆತ್ತುವುದರ ಮೂಲಕವಾಗಿ ಭಾರಕೆಯನ್ನು ನಿರ್ಮಿಸುವುದಕ್ಕೆ ಮುಂದಾದೆ. ಇದನ್ನು ನಿರ್ಮಿಸುವುದಕ್ಕೆ ಕಾರಣ ಏನು? ಜರಾಸಂಧ ಎನ್ನುವಂತಹ ಧೂರ್ತನೊಬ್ಬ ನಮ್ಮ ಮೇಲೆ ಆಗಾಗ ದಾಳಿಯನ್ನು ನೀಡುವುದಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ಆತನನ್ನು ವಧಿಸುವುದು ಅಸಾಧ್ಯವಾಯಿತು. ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ ಸ್ವಾಮಿ, ಮತ್ತೆ 17 ಬಾರಿ ನಮ್ಮ ನಾಡಿನ ಮೇಲೆ ಆತ ದಾಳಿಯನ್ನು ಎಸಗಿದ. ತಲೆ ಬಿಸಿ ಆಯಿತು. ದೇವರಿಗೆ ತಲೆ ಬಿಸಿ ಆಯ್ತಲ್ಲ? ಅಲ್ಲದೆ ಸ್ವಾಮಿ, ನಾವೆಲ್ಲ ದೇವರು ಅಂತ ಹೇಳಿಕೊಳ್ಳುವವರು ಯಾರು? ನಮ್ಮನ್ನು ಆ ರೀತಿಯಲ್ಲಿ ಕೊಂಡಾಡುವುದಕ್ಕೆ ಮುಂದಾದವರು ನಿಮ್ಮಂತಹ ಭಾಗವತೋತ್ತಮರು. ಸತ್ಯ ಹೇಳ, ಏನು? ನಾವೆಲ್ಲ ಕೇವಲ ಪಾತ್ರಧಾರಿಗಳು ಸ್ವಾಮಿ. ನಮ್ಮ ಪಾಲಿಗೆ ನಿರ್ದೇಶನವನ್ನು ಆಣತಿಯನ್ನ ನೀಡುವವನೇ ಬೇರೆ. ಯೋಚನೆ ಮಾಡಿ ನೋಡಿ ನೀವು. ಏನು? ಹೀಗೆ ಆ ಧೂರ್ತನಾಗಿರುವಂತಹ ಜರಾಸಂಧನನ್ನು ವಧಿಸುವ ವಿಚಾರದಲ್ಲಿ ತಲೆಬಿಸಿಯಾಗಿ ಯೋಚಿಸುತ್ತಿರುವಂತಹ ಸಂದರ್ಭ, ಹಾಗೆ ನನ್ನ ಅಂತಃಪುರವನ್ನು ಸೇರಿ ಹಾಯಾಗಿ ಮಲಗಿದಂತಹ ಸಂದರ್ಭದಲ್ಲಿ ಬೆಳಗು ಜಾವದಲ್ಲಿ ಕಂಡ ಸ್ವಪ್ನ ಎನ್ನುವಂಥದ್ದು. ಸ್ವಪ್ನ? ಹೌದು ಸ್ವಾಮಿ. ಏನದು? ನಾಲ್ಕನೇ ಜಾವದಲ್ಲಿ ಕಂಡಂತಹ ಸ್ವಪ್ನ ಅದು ಸತ್ಯವಾಗಿ ಪರಿಣಮಿಸುತ್ತದೆ ಎನ್ನುವುದಾಗಿ ನಾವು ನಮ್ಮಂತವರು ನಂಬಿಕೊಂಡು ಬಂದಿರುವಂತದ್ದು. ಹೌದೌದು. ಹಾಗೆ ಮಲಗಿದಂತಹ ಸಂದರ್ಭದಲ್ಲಿ ಕಂಡಂತಹ ದಿವ್ಯವಾದ ಜ್ಯೋತಿಯೊಂದು, ಆ ಜ್ಯೋತಿಯನ್ನು ನನ್ನ ಪಾಲಿಗೆ ಪ್ರೇರಣೆಯ ಶಕ್ತಿಯಾಗಿ ನಮ್ಮನ್ನ ಧೂರ್ತವಾಗಿರುವಂತಹ ಜರಾಸಂಧನನ್ನು ಕೊಲ್ಲುವಂತಹ ವಿಚಾರದಲ್ಲಿ ನನ್ನ ಪಾಲಿಗೆ ಮಾರ್ಗವನ್ನು ಅಥವಾ ಸೂಚನೆಯನ್ನು ನೀಡಿತು. ಯೋಚನೆ ಮಾಡಿ ನೋಡಿದೆ ನಾನು. ಏನು ದೇವರೇ? ಇದೇ ಸರಿಯಾದ ಸಂದರ್ಭ ಎನ್ನುವುದಾಗಿ ಆಡಿದಂತಹ ಜ್ಯೋತಿ ಆಡಿದಂತಹ ಮಾತು, ಪಾಪಿಗಳು ನನ್ನನ್ನ ಯಾವಾಗ ಸ್ಮರಿಸುತ್ತಾರೋ, ಹಾಗೆ ಯಾವಾಗ ನನ್ನ ದರ್ಶನವನ್ನು ಮಾಡುತ್ತಾರೋ ಅವರ ಎಲ್ಲ ಪಾಪದ ಲೇಪವು ಹೊರಟು ಹೋಗ್ತದೆ ಎನ್ನುವುದಾಗಿ. ಜರಾಸಂಧನಿಂದ ಈಗಾಗಲೇ ಉಪಟಳಕ್ಕೊಳಗಾಗಿರುವಂತಹ ನಮ್ಮವರಿಗೆ ಸತ್ಯ ಸರಿಯಾದ ಮಾರ್ಗವನ್ನು, ಸರಿಯಾದ ಆಶ್ರಯವನ್ನು ಕಲ್ಪಿಸಬೇಕಾದ್ದು ಒಬ್ಬ ನಾಯಕನಾಗಿ ಹೊಣೆಗಾರಿಕೆ. ಆ ನೆಲೆಯಲ್ಲಿ ಯೋಚಿಸುವುದರ ಜೊತೆಯಲ್ಲಿ ಜರಾಸಂಧನನ್ನು ಕೊಂದು ಕಳೆದೆ ಈ ದ್ವಾರಿಕೆಯನ್ನು ನಿರ್ಮಾಣ ಮಾಡಿಕೊಂಡೆ. ದೇವ್ರೆ, ನಿಮಗೆ ಕನಸು ಬಿತ್ತು, ನೆನಪಾಯ್ತು, ಜರಾಸಂಧನನ್ನು ವಧಿಸಿದ್ರಿ. ನಮಗೆಲ್ಲ ನೆನಪಾಗ್ಲಿಕ್ಕೆ ಮತ್ತೊಂದು ಔಷಧ ತಗೊಳ್ಬೇಕಲ್ಲ? ಯೋಚನೆ ಮಾಡಬೇಡಿ. ನೆನಪಾಗಬೇಕು ಅಂತಾದ್ರೆ, ನೆನಪಿನಲ್ಲಿ ಉಳಿಯಬೇಕು ಅಂತಾದ್ರೆ ಮಾಡಬೇಕಾದ ಬೇರೆ ಏನು ಅಲ್ಲ. ಏನು? ನಮ್ಮ ದೇಹವನ್ನು ಶುಚಿಗೊಳಿಸಿಕೊಳ್ಳುವುದಕ್ಕೆ ಹೇಗೆ ನಾವು ಸ್ನಾನವನ್ನು ಮಾಡುತ್ತೇವೋ ಹಾಗೆ ಬುದ್ಧಿಯನ್ನು, ನಮ್ಮ ಮನಸ್ಸನ್ನು ಶುಚಿಗೊಳಿಸಿಕೊಳ್ಳುವುದಕ್ಕೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಎನ್ನುವಂಥದ್ದು ಪವಿತ್ರವಾಗಿರುವಂಥದ್ದು. ಅದು ನಮ್ಮ ಆಧ್ಯಾತ್ಮಿಕವಾಗಿ ಮೂಡಿಬರಬೇಕು. ನಾಭಿ ಕಮಲದಿಂದ ಮೇಲೆ ಎದ್ದು ಭೂಮಧ್ಯೆಯಲ್ಲಿ ಕೇಂದ್ರೀಕರಿಸಿಕೊಂಡು ಸದಾ ನಾವು ಜ್ಯೋತಿ ಸ್ವರೂಪನಾಗಿರುವಂತಹ ಪರಂಜ್ಯೋತಿ ಪರಮಾತ್ಮನನ್ನು ನಾವು ಸ್ಮರಿಸಿದೆವು ಅಂತಾದ್ರೆ ಆಗ ಆ ಜ್ಯೋತಿ ಎನ್ನುವುದು ನಮಗೆ ಗೋಚರಕ್ಕೆ ಬರುತ್ತದೆ. ಅದು ಅಂತರಂಗದಿಂದ ಒಡಮೂಡಿ ಬರಬೇಕು. ಆ ಮೂಲಕವಾಗಿ ನಮ್ಮ ಭೂಮಧ್ಯೆಯಲ್ಲಿ ಅದನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಆ ಮೂಲಕವಾಗಿ ಧ್ಯಾನವನ್ನು ಕಲಿಯುವುದಕ್ಕೆ ಮುಂದಾಗಬೇಕು. ಸುಲಭ ಅಲ್ಲ ಸ್ವಾಮಿ, ಅದು ಸಾಧನೆ ಎನ್ನುವುದು ಬೇಕು. ಆಗ ಮಾತ್ರ ಅದನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿ ಹೇಳ್ತೀನಿ, ಮೆರೆದದ್ದು ಹೌದು, ನಾನು ಆ ಕುರಿತಾಗಿ ಯೋಚಿಸ್ತಾ ಇದ್ದೇನೆ. ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕು ಸ್ವಾಮಿ. ಆ ಕಾರಣಕ್ಕಾಗಿ ನೋಡೋಣ ಮತ್ತೆ ಕ್ಷಣಕಾಲ. ಬಳಿಕ ಜಾಂಬವತಿ ಬರುತ್ತಾಗ ಪತಿಯ ಬರವನು ಕಾಣುತ್ತ ಹರುಷದಿಂದ ನಗುವಿರೇಕೆ, ಹರುಷದಿಂದ ನಗುವಿರೇಕೆ ವರ ಮನೋಹರ, ಹರುಷದಿಂದ ನಗುವಿರೇಕೆ ವರ ಮನೋಹರ. ಹರುಷದಿಂದ ನಗುವಿರೇಕೆ, ಹರುಷದಿಂದ ನಗುವಿರೇಕೆ ವರ ಮನೋಹರ. ಹರುಷಗೊಂಡ ವದನ ಕಂಡೆ, ವದನ ಕಂಡೆ,
ವದನ ಕಂಡೆ ಕರುಣ ಸಾಗರ ಹರುಷಗೊಂಡ ವದನ ಕಂಡೆ ಕಂಡೆ ನಾನು ಕರುಣ ಸಾಗರ ವರ ಮನೋಹರ ಕಂಡೆ ಕರುಣ ಸಾಗರ ಅರಸಿಯನ್ನೋಳಿರುವುದು ಗುಡ ಪರಮ ಪ್ರಿಯಕರ ಅರಸಿ ಎನ್ನೊಳಿರುವ ದುಗುಡ ಇರುವುದು ಎನ್ನೋಳಿರುವುದು ಗುಡ ಪರಮ ಪ್ರಿಯಕರ ಭರಿತ ದುಃಖದಿಂದ ನುಡಿವೆ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ಅರಸಿಯನ್ನೊಳಿರುವುದು ಗುಡ ಪರಮ ಪ್ರಿಯಕರ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ಭರಿತ ದುಃಖದಿಂದ ನುಡಿವೆ ತರಳರಿಲ್ಲದೆ ನುಡಿವೆ ತರಳ ಇಲ್ಲದೆ ಹರುಷದಿಂದ ನಗುವಿರೆ ಕೇವರ ಮನೋಹರ ನಗುವಿರೆ ನೀವು ಮೌನ ಮುದ್ರೆಯಿಂದ ತಾಳಿ ಕುಳಿತುಕೊಂಡದನ್ನ ದೂರದಿಂದ ವೀಕ್ಷಿಸಿದೆ. ನನ್ನವರು ಮೌನ ಮುದ್ರೆಯಿಂದ ತಾಳಿ ಕುಳಿತಿದ್ದಾರೆ ಅಂತ ನಾನು ಯೋಚನೆ ಮಾಡಿ ಈ ಕಡೆ ಧಾವಿಸಿ ಬಂದದ್ದಾದ್ರೆ ಮತ್ತೊಮ್ಮೆ ತನ್ನಷ್ಟಕ್ಕೆ ತಾವು ನಗಾಡ್ತಾ ಇದ್ದೀರಿ. ಮುಸಿ ನಗು. ನನ್ನವರು ಯಾಕೆ ಮೌನ ಮುದ್ರೆ ತಾಳಿ ಕುಳಿತವರು ಮತ್ತೆ ನಗಾಡ್ತಾ ಇದ್ದವರು ಮೌನ ಮುದ್ರೆ ತಾಳ್ತಾ ಇದ್ದಾರೆ ಯಾಕೆ ಎನ್ನುವಂತಹ ಸಂಶಯ ನನ್ನಲ್ಲಿ ಮೂಡಿತ್ತು. ನೀವೇನೋ ಸಂತೋಷದಿಂದ ಇರಬೇಕು ಅಂತ ಆದ್ರೆ ಆ ಸಂತೋಷಕ್ಕೂ ಒಂದು ಕಾರಣ ಎನ್ನುವಂಥದ್ದು ಇರಲೇಬೇಕು ತಾನೇ. ನೀವು ಬರೀ ಸಂತೋಷ ಇದ್ರೆ ಸಾಕಾಗ್ತದ ಸ್ವಾಮಿ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಅವರಿರುವರು ಸಂತೋಷದಿಂದ ಇದ್ರೆ ತಾನೇ ಆ ಸಂತೋಷದಲ್ಲಿ ಸುಖದಿಂದಂತಹ ಸಂಸಾರ ಸಾಗಲಿಕ್ಕೆ ಸಾಧ್ಯ ಉಂಟು ತಾನೆ. ರಮಣ, ನನಗೀಗ ನೀವು ಸಂತೋಷ ಪಟ್ಟರೆ ಸಾಕಾಗಲಾರದು, ನಾನು ಸಂತೋಷ ಪಡಬೇಕು ತಾನೆ. ಅಯ್ಯೋ ಏನಂತ ಹೇಳಿ ಮದುವೆಯಾಗಿ ಅನೇಕ ವರ್ಷಗಳೇ ಕಳೆದು ಹೋಯಿತು ಸ್ವಾಮಿ. ಅನೇಕ ವರ್ಷಗಳ ಕಳೆದಂತಹ ಈ ಜಾಂಬವತಿಯ ಕಷ್ಟ ಸುಖದ ಬಗ್ಗೆ ತಾವು ಏನಾದ್ರೂ ಯೋಚನೆ ಮಾಡಿದ್ದೀರಾ? ವಲ್ಲಭ, ಆ ಕುರಿತಾಗಿ ನಿನ್ನ ನಗಾಡುತ್ತಿರುವುದಕ್ಕೆ ಕಾರಣ ಏನು ಎನ್ನುವಾಗಲ್ಲ ನಿನ್ನ ಪ್ರಶ್ನೆ. ನೋವು ಅಂತ ಹೇಳಿದ್ರೆ ಬೇರೆ ಏನಲ್ಲ ಸ್ವಾಮಿ. ಯಾಕಂದ್ರೆ ಹೆಣ್ಣು ಬರೀ ಹುಟ್ಟಿದ್ರೆ ಸಾಕಾಗಲಾರದು. ತಂದೆ ತಾಯಿಗಳಿಗೆ ಮಗಳೆನಿಸಿಕೊಂಡ್ರೆ ಹೆಣ್ಣುತನ ಸಾರ್ಥಕ ಆಗುವುದಿಲ್ಲ. ಗಂಡನ ಕೈ ಹಿಡಿದ್ರೆ ಹೆಣ್ಣುತನ ಸಾರ್ಥಕ ಆಗುವುದಿಲ್ಲ. ಹೆಣ್ಣಿನ ಹೆಣ್ಣುತನ ಸಾರ್ಥಕತೆ ಹೊಂದುವುದು ಮಗುವಿಗೆ ತಾಯಿ ಎನಿಸಿಕೊಂಡಾಗ, ತಾಯ್ತನದ ಸುದಿಯನ್ನು ಅನುಭವಿಸಿದಾಗ ಬದುಕು ಸಾರ್ಥಕ ಅಂತ ಅನಿಸಿಕೊಳ್ಳುತ್ತದೆ. ಹಾಗಂತ ಈ ಜಾಂಬವತಿ ಕೈ ಹಿಡಿದುದು ಶ್ರೀಕೃಷ್ಣನ ಕರ ಹಿಡಿದಿರುವುದು.
ದೇವರಿಗೆ ಸತಿ ಎನಿಸಿಕೊಂಡವಳು. ಈ ಧರೆಗಿಳಿದು ಬಂದಂತ ಭಗವಂತ ನೀವೆನಿಸಿಕೊಂಡು ಎಲ್ಲರೂ ಪೂಜೆ ಪುರಸ್ಕಾರಗಳಿಂದ ನೋಡ್ತಾ ಇದ್ದಾರೆ. ಆದ್ರೆ ದೇವರ ಕೈ ಹಿಡಿಯುವಂತಹ ದೇವತೆ ಎನಿಸಿಕೊಂಡಿರುವಂತಹ ನನ್ನಂತವಳಿಗೆ ಇಂದು ಸಂತಾನ ಪರವಾಗಿ ಆಗಲಿಲ್ಲ ಎನ್ನುವುದಾಗಿ ಕೊರಗಿನಿಂದ ನಾನು ಕೊರಗುತ್ತಾ ಇದ್ದವಳು. ಹಾಗಾಗಿ ಈ ಹೆಂಡತಿಯ ಮನಸ್ಸಿನ ಬೇಗುದಿಯನ್ನ ತಾವು ಅರ್ಥವಿಸಿಕೊಂಡು ಜೊತೆಗೆ ನೀವು ನಗುವುದಕ್ಕೆ ಕಾರಣ ಏನದನ್ನ ತಿಳಿಸಬಲ್ಲಿರಾ? ನಗುವನ್ನು ಜೀವದ ನಿಜದ ಸೌಭಾಗ್ಯ ನಗುವನ್ನು ಜೀವದ ನಿಜದ ಸೌಭಾಗ್ಯ ನಗುವ ಯೋಗವು ಬಂದು ಭುವನದ ಭಾಗ್ಯ ನಗುವ ಯೋಗವು ಬಂದು ಭುವನದ ಭಾಗ್ಯ ದುಗುಡವನು ಈಗ ನಿಲ್ಲಲ್ಲಿರುವ ದುಗುಡವನು ದುಗುಡವ ನೋಡಿ ಬಗೆ ಬಗೆಯಲ್ಲಿ ಚಲಿಸುವ ಕಾಲ ಬಂದೀಗ ಬಗೆ ಬಗೆಯಲ್ಲಿ ಚಲಿಸುವ ಕಾಲ ಬಂದೀಗ ನಗಿಸುವುದು ಪರಧರ್ಮ. ಹೀಗೆ ನಗಿಸಿ ನಗುವುದರ ಜೊತೆಯಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವುದೇ ನಾವು ಕಂಡುಕೊಂಡಿರುವಂತಹ ಸತ್ಯವಾಗಿರುವಂತಹ ಧರ್ಮ ಅಲ್ಲವೇ? ಪ್ರಪಂಚ ಮುಖದಲ್ಲಿ ಯಾವ ವ್ಯಕ್ತಿ ನಗುತ್ತಾ ಉಳಿಯುತ್ತಾನೋ ಎಲ್ಲ ಚಿಂತೆಯನ್ನ ಮರೆತು ಅಂತ್ಯ ಚಿಂತೆಯನ್ನ ಮರೆತು ಯಾವ ವ್ಯಕ್ತಿ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ಧ್ಯಾನಿಸುತ್ತಾನೋ ಅವ ಮಾತ್ರ ನಗುವುದಕ್ಕೆ ಸಾಧ್ಯ. ಅದಲ್ಲದೆ ಹೋದರೆ ಅಯ್ಯೋ ನಮಗದಾಗಲಿಲ್ವಲ್ಲ, ನಮಗಿದಾಗಲಿಲ್ವಲ್ಲ ಎನ್ನುವಂತಹ ಬದುಕಿನ ಜಂಜಡದಲ್ಲಿ ಸಿಲುಕಿ ಅವರು ಒದ್ದಾಡುವುದಕ್ಕೆ ಮುಂದಾಗ್ತಾರೆ. ಒಂದು ವಿಚಾರ ಗೊತ್ತುಂಟು ನನಗೆ, ಏನು? ಪ್ರಪಂಚದಲ್ಲಿ ಕಾಲದ ಚಕ್ರದಲ್ಲಿ ಸಿಲುಕುವುದರ ಮೂಲಕವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜೊತೆ ಶಯನಂ ಎನ್ನುವುದಾಗಿ ಬಲ್ಲವರಾದಂತಹ ಮಾತು. ಮನುಷ್ಯನಾದವ ತನ್ನ ಬದುಕಿನಲ್ಲಿ ತಾನು ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ ಕಾಲಚಕ್ರದ ಸುಳಿಯಲ್ಲಿ ಸಿಲುಕಿ ಮರಣವನ್ನು ಹೊಂದಿ ಮತ್ತೆ ಪುನಃ ಜನ್ಮವನ್ನು ಪಡೆಯುವುದಕ್ಕೆ ಮುಂದಾಗುತ್ತಾನೆ. ಅದು ಅವ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮಾತ್ರ ಅಲ್ಲವೇ? ಅದಕ್ಕಾಗಿ ಹೇಳಿದ್ದು ಏನು? ಅದೆಲ್ಲರಿಂದಲೂ ನಾವು ಹೊರತಾಗಬೇಕು ಅಂತ ಆದರೆ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನಲ್ಲಿ ನಮ್ಮನ್ನು ನಾವು ಲೀನಗೊಳಿಸಿಕೊಳ್ಳುವುದು, ಆಧ್ಯಾತ್ಮ ಯೋಗದಿಂದಾಗಿ ಆತನನ್ನ ಕಾಣುವುದಕ್ಕೆ ಸಾಧ್ಯ ಉಂಟು. ಅಂತಹ ಜ್ಯೋತಿ ಸ್ವರೂಪನನ್ನ ಕಂಡಾಗ ಮಾತ್ರ ನಗು ಎನ್ನುವುದು ಸಹಜವಾಗಿ ಒಪ್ಪುತ್ತದೆ. ಆದರೆ ಯೋಚನೆ ಮಾಡುವುದು ಮತ್ತೇನೂ ಅಲ್ಲ, ಏನು? ನನ್ನಷ್ಟಕ್ಕೆ ನಾನು ನಗುತ್ತಾ ಇದ್ದೇನೆ, ನಾನು ಬದಲಾಗಿ ದುಃಖಿತರಾಗಿ ನಿನ್ನ ನೋವನ್ನು ನೀನು ತೋಡಿಕೊಳ್ತಾ ಇದ್ದೀಯ. ಆ ನೋವೇನೆನ್ನುವುದು ನನಗೆ ಅರ್ಥವಾಯಿತು ಅಲ್ಲದೆ? ಮದುವೆಯಾಗಿ ಕಾಲ ಅದೆಷ್ಟೋ ಗತಿಸಿದರೂ ಕೂಡ ಸಂತಾನ ಫಲ ಪ್ರಾಪ್ತಿ ಆಗಲಿಲ್ಲ. ಹೌದು, ಪುತ್ರವತಿ ಆಗಲಿಲ್ಲ ಎನ್ನುವಂತಹ ಆ ಒಂದು ನೋವು ನಿನ್ನ ಪಾಲಿಗೆ. ಆ ನೋವು ನನಗಿಲ್ಲ ಅಂತ ಭಾವಿಸ್ತೀಯ ನೀನು? ಯಾಕಂತ ಹೇಳಿದ್ರೆ ವ್ಯಕ್ತಿಗೆ ಸಾಯುಜ್ಯ ಸೊರಗಬೇಕು ಅಂತ ಆದ್ರೆ, ವ್ಯಕ್ತಿ ಅವರಿಗೆ ಮೋಕ್ಷ ಸಾಮ್ರಾಜ್ಯ ಸುರಿಗೊಳ್ಳಬೇಕು ಅಂತ ಆದ್ರೆ ತಾವು ಜೀವನದಲ್ಲಿ ಮಾಡಿರುವಂತ ಧರ್ಮ ಕರ್ಮ ಅವರನ್ನ ಅನುಸರಿಸಿಕೊಂಡಿರುತ್ತದೆ. ಆ ನೆಲೆಯಲ್ಲಿ ವಿಚಾರ ಮಾಡಿದಾಗ
ಈಗ ನಾವೇನೋ ನೋಡುವವರ ಕಣ್ಣಿಗೆ ದೇವತಾ ಸ್ವರೂಪಿಗಳೆನಿಸಿಕೊಂಡಿರಬಹುದು ನೀವು. ಆದ್ರೆ ನಿಮ್ಮ ಕೈ ಹಿಡಿರುವಂತಹ ಸತಿ ನಾನು ಸಾಮಾನ್ಯದ ಹೆಣ್ಣು ಜಾಂಬವತಿ ಎನಿಸಿಕೊಂಡವಳು. ಅಂತಾದ್ಮೇಲೆ ನನ್ನಂತವಳಿಗೆ ಮೋಕ್ಷದ ಹಾದಿ ನಾನು ಕಂಡುಕೊಳ್ಳಬೇಕು ಅಂತ ಆದ್ರೆ ನನ್ನದೇ ಆದ ಧರ್ಮದ ನೆಲೆಯಲ್ಲಿ ನಾನು ತಿಳಿಯಬೇಕು, ಯೋಚಿಸಬೇಕು ತಾನೆ. ಹಾಗಾಗಿ ನನಗೆ ಮಕ್ಕಳಿಲ್ಲಲ್ಲ ಅಂತ ಹೇಳಿ ಲೋಕದ ಅನೇಕ ಜನ ಆಡುವ ಮಾತೇ ಅದು, ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವುದಾಗಿ. ಹಾಗಿದ್ರೆ ಸನ್ಯಾಸಿಗಳೆಲ್ಲ ಮಕ್ಕಳಾಗ್ತಾರೆ ಅಂತ ಕೇಳ್ತೇನೆ. ಗತಿರ್ನಾಸ್ತಿ ಎನ್ನುವುದರ ಅರ್ಥ ಏನು? ಮುಪ್ಪಿನಲ್ಲಿ ನಮ್ಮನ್ನ ಸಾಕಿ ಸಲಹುವವರು ಯಾರು ಎನ್ನುವಂತ ಆಂಧ್ರ ಯೋಚನೆ ಇರ್ತದೆ ಅಲ್ಲವೇ? ನಾನು ನಗಾಡುವುದಕ್ಕೂ ಕಾರಣ ಅದೇ. ಹೀಗೆ ಕುಳಿತು ನನ್ನಷ್ಟಕ್ಕೆ ನಾನು ಪುತ್ರವತಿಯಾಗಲಿಲ್ವಲ್ಲ ನೀನೆನ್ನುವಂತಹ ನೋವಿನಲ್ಲಿ ಖೇಲದಲ್ಲಿ ನನ್ನಷ್ಟಕ್ಕೆ ನಾನು ಧ್ಯಾನಾಸಕ್ತನಾಗಿ ಕುಳಿತೆ. ಆವಾಗ ನನಗೆ ಅರ್ಥವಾಯಿತು ನಾವು ಮಾಡಿದಂತಹ ತಪ್ಪುಗಳು ಅನೇಕ ಎನ್ನುವುದು ಸ್ಪಷ್ಟವಾಯಿತು. ಆ ತಪ್ಪಿಗೆ ಕೇವಲ ಪಶ್ಚಾತ್ತಾಪವೇ ಪ್ರಾಯಶ್ಚಿತ ಅಲ್ಲ. ಬದಲಾಗಿ ಪರಂಜ್ಯೋತಿ ಸ್ವರೂಪರಾಗಿರುವಂತಹ ಪರಮಾತ್ಮನನ್ನು ನಾವು ಧ್ಯಾನಿಸಿದಾಗ ಮಾತ್ರ, ಆತನನ್ನು ಅರ್ಚಿಸಿದಾಗ ಮಾತ್ರ ಪಡೆದ ಪಾಪವೆಲ್ಲವೂ ನಾಶವಾಗುವುದಕ್ಕೆ ಸಾಧ್ಯ. ಹಾಗಾದ್ರೆ ಇಂದು ಮೋಕ್ಷ ಸಾಮ್ರಾಜ್ಯದ ಹಾದಿಯನ್ನು ನಾವು ಸುರಿಗೊಳ್ಳಬೇಕು ಅಂತಾದ್ರೆ, ಸಂತಾನ ಕಾಣಬೇಕು ಅಂತಾದ್ರೆ ದಾರಿ ಕಾಣ್ತಾ ಇರುವಲ್ಲ. ಒಬ್ಬ ವ್ಯಕ್ತಿಯನ್ನ ನನ್ನಮ್ಮ ದೇವರನ್ನುವಾಗಿ ಲೋಕದ ಜನಸಾಮಾನ್ಯರು ತಿಳಿದುಕೊಂಡಿದ್ದಾರೆ. ಆದರೆ ನಾನು ದೇವರಲ್ಲ, ನನಗೂ ಪಾಪದ ಲೇಪ ಎನ್ನುವುದು ಅಂಟಿಕೊಂಡಿದೆ. ಹೇಗೆ ಗೊತ್ತಾ? ಧೂರ್ತನೇ ಆದರೂ ಕೂಡ ಕೌಸ ಎನ್ನುವ ನನ್ನ ಪಾಲಿಗೆ ಸಂಬಂಧದಲ್ಲಿ ಮಾವ, ನನ್ನ ತಾಯಿಯ ಅಣ್ಣ ಆತ. ಆತನನ್ನು ನಾನು ವಧಿಸಲೇಬೇಕಾದ ಅನಿವಾರ್ಯತೆ ಎನ್ನುವುದು ಪ್ರಾಪ್ತವಾಯಿತು. ಆತನನ್ನು ವಧಿಸಿದ ಆ ಪಾಪ ನನ್ನನ್ನು ಅಂಟಿಕೊಂಡಿದೆ. ಹಾಗಾಗಿ ಯೋಚಿಸ್ತಾ ಇದ್ದೇನೆ. ಹಾಗೆ ಯೋಚಿಸಿದಾಗ ನನಗೊಂದು ಜ್ಞಾನದ ಎನ್ನುವುದು ಉದಯವಾಗುತ್ತಾ ಇದೆ. ಅದು ಈ ನಾಡನ್ನು ನಾವು ತ್ಯಾಗ ಮಾಡಬೇಕು, ತೊರೆಯಬೇಕು. ಜೊತೆಯಲ್ಲಿ ಮಾಡಬೇಕಾದಂತಹ ಕಾರ್ಯ ಯಾವುದು ಗೊತ್ತಾ? ಯಾವುದು? ಶುಚಿರ್ಭೂತರಾಗಿ ಸ್ನಾನವನ್ನ ಮಾಡುವುದರ ಮೂಲಕವಾಗಿ ದೇಹವನ್ನು ಶುಚಿಗೊಳಿಸಿಕೊಂಡು ಮಾರು ಮಡಿಯನ್ನು ಉಟ್ಟು ಭ್ರೂಮಧ್ಯೆಯಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಿಕೊಂಡು ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನು ನಾವು ನೆನೆದೆವು ಅಂತಾದರೆ ನಮ್ಮ ಪಾಲಿಗೆ ಆತನೇ ಮಾರ್ಗದರ್ಶನವನ್ನು ನೀಡ್ತಾನೆ. ಆ ಕಾರ್ಯಕ್ಕೆ ಮುಂದಾಗೋಣ. ಶಿವನನ್ನು ಧ್ಯಾನಿಸುತ್ತ ಓಂ ನಮಃ ಶಿವಾಯ. ಜ್ಯೋತಿಸ್ವರೂಪಂ ಶಿವೋಹಂ ಗೋಪೇಶ್ವರನನ್ನು ಪ್ರತಿಷ್ಠೆ ಮಾಡಿಕೊಂಡು ಪೂಜಿಸಿದೆಯಾದರೆ ಜಾಂಬವತಿಗೆ ಸಂತಾನ ಭಾಗ್ಯವಾಗುತ್ತದೆ. ಜಾಂಬವತಿಗೆ ಸಂತಾನ ಭಾಗ್ಯವಾಗುತ್ತದೆ. ಜಾಂಬವತಿಗೆ ಸಂತಾನ ಭಾಗ್ಯವಾಗುತ್ತದೆ. ವದನ ಅರಳಿದೆ ಮಧುರ ನುಡಿಗೆ ವದನ ಅರಳಿದೆ ಮಧುರ ನುಡಿಯ ಚದುರ ಚಂದ್ರಮನ ಕಮೆಲ್ಲನ ಇದನ್ನು ತಿಳಿದಿದೆ ಮದನ ಇದನ ಅದನವರಿದೆ ಇದನ್ನು ತಿಳಿದಿದೆ ಮರಣ ವಿಧನ ಅದನವರಿದೆ ಇದನ್ನು ತಿಳಿದಿದೆ ಮರಣ ವಿಧನ ಅದನವರಿದೆ ನೋಡಿದೀಯಾ ಎಲ್ಲಿಲ್ಲದ ಆನಂದ. ಮಗುವಿಗೆ ಮೂಲ ಏನೇನುವುದಾಗಿ ನನ್ನನ್ನಾಗ ನೀನು ಪ್ರಶ್ನೆ ಮಾಡಿದೆ. ಯಾವಾಗ ನಾವು ಪರಂಜ್ಯೋತಿ ಸ್ವರೂಪರನ್ನು ಅರ್ಚಿಸುವುದಕ್ಕೆ ಮುಂದಾದೆವೋ ನೀನು ನಗುವುದಕ್ಕೆ ಪ್ರಾರಂಭಿಸಿದೆ.
ಅದಕ್ಕಾಗಿಯೇ ಹೇಳಿದ್ದು ವ್ಯಕ್ತಿ ಆಳುವ ಧ್ಯಾನದಲ್ಲಿ ಯಾವಾಗ ತಲ್ಲೀನನಾಗ್ತಾನೆಯೋ ಇಹದ ಪರಿವೆಯನ್ನು ಮರೆತು ಆತನ ಜೊತೆಯಲ್ಲಿ ಸಂವಾದವನ್ನು ನಡೆಸುವುದಕ್ಕೆ ಮುಂದಾಗುತ್ತಾನೆ. ಹಾಗೆ ನಡೆಸಬೇಕು ಅಂತಾದರೆ ಆತ ಆಧ್ಯಾತ್ಮಿಕವಾಗಿ ಫಲವೃತ್ತಿಯನ್ನು ಮಾಡಿಕೊಳ್ಳಬೇಕು. ಆತ ಆಧ್ಯಾತ್ಮಿಕವಾಗಿ ಗಟ್ಟಿಗನಾಗಬೇಕು. ಆತ ಆಧ್ಯಾತ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರಲ್ಲಿ ಲೀನನಾದಾಗ ಮಾತ್ರ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಕಾಣುವುದಕ್ಕೆ ಸಾಧ್ಯ. ಇವತ್ತು ನನಗೆ ದರ್ಶನವನ್ನು ನೀಡಿದನಲ್ಲ, ಆತ ಅನ್ಯನಲ್ಲ, ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮ. ನೀವೇನೋ ನನ್ನನ್ನು ದೇವರು ಅಂತ ನೀವು ತಿಳಿದುಕೊಂಡಿರಬಹುದು. ನಾನು ಅರ್ಚಿಸುವುದು ಆತನನ್ನು. ಆತನೇ ಸೂಚಿಸಿದ ಹಾಗೆ ಗೋಪೇಶ್ವರದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಪರಂಜ್ಯೋತಿ ಸ್ವರೂಪನನ್ನು ನಾವು ಅರ್ಚಿಸುವುದಕ್ಕೆ ಮುಂದಾದಾಗ ಮಾತ್ರ ಸಂತಾನವನ್ನು ನಿನ್ನ ಉದರದಲ್ಲಿ ಕಾಣುವುದಕ್ಕೆ ಸಾಧ್ಯ ಎನ್ನುವುದಾಗಿ ತಡ ಮಾಡುವುದಲ್ಲ. ನಮ್ಮ ದೇವರು ಕಾಣಿಸ್ತಾ ಇಲ್ವಲ್ಲ? ಬಳಿಕ ಚರಣಕ್ಕೆ ಮಣಿದು ಪಾರ್ಥನು ಅವನೊಳೆಂದ ದೇವನೀಲಾಲಿಸೋ ಎನ್ನಯ ನುಡಿಯ ನಮ್ಮ ಜನಪಾಲರ್ ಅರಮನೆಗೈ ತಂದೆ ಜಿಯ, ನಮ್ಮ ಜನಪಾಲರ ಅರಮನೆ ಕೈ ತಂದೆ ಜಿಯ, ಲಾಲಿಸೋ ನುಡಿಯ ವಿನಯದೀಶನ ಪೂಜೆಯ ಮಾಡಿ ಘನ ಮಹಿಮನೆ ನಾನು ಬರುವೆನೆಂದೆ ನಾನು, ಘನ ಮಹಿಮನೆ ನಾನು ಬರುವೆನೆಂದೆ ನಾನು. ಎನ್ನಯ ನುಡಿಯ ಜನಪಾಲರ ರಮನೆ ಕೈ ತಂದೆಯ ದೇವ. ಇದುವರೆಗೆ ಪಾಂಡವರಾದಂತಹ ನಾವು ನಿನ್ನನ್ನೇ ಅಪ್ಪಿಕೊಂಡು ಬಂದವರು ನಾನು. ಅಮಪ್ರಾಣ ಹಿ ಪಾಂಡವ ಎಂಬುದಾಗಿ ನಿನ್ನ ತಾಯಿಗೆ ನಾನು ಮಾತನ್ನು ಕೊಟ್ಟದ್ದು. ದೇವ, ಇಂದೀಗ ಪ್ರಾರಂಭವಾಗಿದ್ದೆ ಕುರುಕ್ಷೇತ್ರ ಯುದ್ಧ. ಯುದ್ಧಕ್ಕೆ ಹೋಗುವ ಮೊದಲು ನನ್ನ ಮನದಲ್ಲೇ ಕುಯ್ದು ಎಲ್ಲಿಲ್ಲದ ಕಳವಳ ಕೂಡ. ಹಾಗಾಗಿ ಇದಕ್ಕೆ ಮಾರ್ಗವಾದರೆ ಏನು ಮಾಡುವುದು ದೇವರೇ? ಆ ವಿಚಾರವಾಗಿ ತಿಳಿಸಬೇಕು. ಅಯ್ಯ ಭಾವ, ಜಯ ಎನ್ನುವುದು ನಮಗಾಗಬೇಕು ಅಂತಾದರೆ ಕೈಗೊಳ್ಳಬೇಕಾದಂತ ಕಾರ್ಯವೊಂದುಂಟು. ಏನು? ಕುರುಕ್ಷೇತ್ರ ಸಾಗುವುದರ ಜೊತೆಯಲ್ಲಿ ಅಲ್ಲಿರುವಂತಹ ಬ್ರಹ್ಮ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಏಕೋದೃಢ ಭಕ್ತಿಯಿಂದ ಧ್ಯಾನವನ್ನು ಒಲಿಯುವುದರ ಮೂಲಕವಾಗಿ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮೇಶ್ವರನನ್ನು ನಾವು ವರ್ತಿಸಬೇಕು. ಈ ಮೊದಲೆಲ್ಲ ನಾನು ಆ ಮೂಲಕವಾಗಿ ಪಡೆದಿದ್ದು ಜಯವನ್ನು, ನಿನ್ನ ಪಾಲಿಗೂ ಜಯ ಎನ್ನುವುದು ಸಿಗಬೇಕು ಅಂತಾದರೆ
ಆ ಬ್ರಹ್ಮ ಸರೋವರದಲ್ಲಿ ನಾವು ಮೊದಲು ಇಳಿದು ಸ್ನಾನವನ್ನು ಮಾಡಬೇಕು. ಆ ಕಾರ್ಯಕ್ಕೆ ಮುಂದಾಗೋಣ. ಬಿಡದೆ ಅರ್ಜುನ ಭಜಿಸುತ್ತಿರಲು ಒಡೆಯ ಈಶ್ವರ ಬಂದು ಗುಡಿಯ ನಿರ್ಮಿಸಿ ಪೂಜೆಗೈಯುವುದೆನು ತಾಗ ಕುಲಕ್ಕೆ ಸುಖವಾಗುವುದೆನು ತಾ ಕೃಷ್ಣಾರ್ಜುನರೇ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಅನನ್ಯ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದೀನಿ. ಅರ್ಥವಾಯಿತು. ಅರ್ಜುನ, ಕುರುಕ್ಷೇತ್ರದ ಮೂಲೆಯಲ್ಲಿರುವಂತಹ ಬ್ರಹ್ಮ ಸರೋವರದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವುದರ ಮೂಲಕ ಅನನ್ಯ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೇ ಹೌದಾದರೆ ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಶೀಲರಾಗುತ್ತೀರಿ. ನಿಮ್ಮ ಚಂದ್ರವಂಶ ಬೆಳಗಲಿದೆ. ಪರಜ್ಯೋತಿ ಸ್ವರೂಪನನ್ನು ನಾವು ಏಕೋರಹ ಭಕ್ತಿಯಿಂದ ಧ್ಯಾನಿಸಿದ ಪರಿಣಾಮವಾಗಿ ಆತ ನಮಗೆ ದರ್ಶನವನ್ನು ನೀಡಿದ. ಜ್ಯೋತಿ ಸ್ವರೂಪದಲ್ಲಿ ದರ್ಶನವನ್ನು ನೀಡುವುದರ ಮೂಲಕವಾಗಿ ಚಂದ್ರವಂಶದ ಉತ್ತಂಗಕ್ಕೆ ಮಾರ್ಗವನ್ನು ಸೂಚಿಸಿದ. ಅಂತಾದ್ರೆ ತಡ ಮಾಡುವುದಲ್ಲ, ಅವ ಆಡಿದ ಹಾಗೆ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರ ಜೊತೆಗೆ ನಿನ್ನನ್ನಾಗಿರುವಂತ ಧರ್ಮರಾಯನಿಗೆ ಜಯದ ಮೂಲವನ್ನು ತಿಳಿಸುವುದಕ್ಕಾಗಿ ಆಚರಣೆಗೆ ಪಾರ್ವತಿ, ಸ್ವಾಮಿ, ಅಂದು ನೀನು ತಳೆದಂತಹ ನಿನ್ನ ಆಸೆಗೆ ಪೂರಕವಾಗಿ ನಾವು ತೋರಿಸಿರುವಂತಹ ದೃಶ್ಯವನ್ನು ಕಂಡೆಯಲ್ಲ. ಕಣ್ಣು ತುಂಬಿಕೊಂಡೆ. ಯಾವಾಗಲೂ ಹಾಗೆ ಕೇಳುವುದಕ್ಕಿಂತ ನೋಡಿದ್ದು ಹೆಚ್ಚು ನಿಚ್ಚಳವಾಗಿ ಉಳಿಯುತ್ತದೆ. ನಿಶ್ಚಿತ. ಆ ನೆಲೆಯಲ್ಲಿ ಕೃಷ್ಣ ಕಂಡಂತಹ ಭಗವಂತ ಯಾರು, ಅದರಿಂದ ಅವನು ಅನುಭವಿಸಿದಂತಹ ಅನುಭೂತಿ ಏನು, ಇದನ್ನೆಲ್ಲ ನಾವು ನೋಡಿದೆವು. ಜೊತೆಯಲ್ಲಿ ಎಲ್ಲರಿಗೂ ಕಾಣಿಸಿದೆವು ಕೂಡ. ಇದರಿಂದ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಇದಕ್ಕಿಂತ ಮಿಗಿಲಾಗಿರುವವನೊಬ್ಬನಿದ್ದಾನೆ. ಅವನೇ ಭಗವಂತ, ಅವನೇ ಈಶ್ವರ, ಅವನೇ ಎಲ್ಲರಿಗೂ ನಿಯಾಮಕನಿದ್ದಾನೆ. ಅವನ ಆಡಿಸಿದ ಹಾಗೆ ನಾವೆಲ್ಲ ಪಾತ್ರಧಾರಿಗಳು. ಒಂದೊಂದು ಜನ್ಮದಲ್ಲಿ ಒಂದೊಂದು ಬಟ್ಟೆ ಅಂದ್ರೆ ದೇಹ, ಕೆಲವು ಆಕಾರ ಬೇರೆ, ಕೆಲವು ಬಣ್ಣ ಬೇರೆ, ಪಾತ್ರಗಳ ಹಾಗೆ ಕುಣಿದಾಡಿದ್ದೇವೆ. ಪಾತ್ರ ಮುಗಿಯಿತು ಅನ್ನುವಾಗ ನಿರ್ದೇಶಕ ಸೂಚಿಸ್ತಾನೆ, ಅಂಕದ ಪರದೆ ಬೀಳಲೇಬೇಕು. ರಮಣಿ, ಇಂತಹ ಸತ್ಯವನ್ನು ನಾವು ಜಗತ್ತಿಗೆ ಸಾರಬೇಕಾದಂತಹ ಅಗತ್ಯ ಇದೆ. ಹಾಗಾಗಿ ಭೂಲೋಕದಲ್ಲಿ ಇನ್ನು ಮುಂದೆ ಈ ಸತ್ಯವನ್ನು ಪ್ರಚಾರ ಮಾಡುವುದಕ್ಕಾಗಿ ಮಹಾವಿದ್ಯಾಲಯವೊಂದು ಸ್ಥಾಪಿತವಾಗಲಿದೆ. ಅದೇ ಪ್ರಜಾಪಿತ ಬ್ರಹ್ಮಕುಮಾರಿಯರು. ಆ ಮೂಲಕವಾಗಿ ಶ್ವೇತ ಧವಳ ವರ್ಣದ ಬಟ್ಟೆಯನ್ನು ಕೊಟ್ಟು ಶುಭ್ರವಾದಂತಹ ಸ್ವಚ್ಛವಾದ ಮನಸ್ಸಿನಿಂದ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಲಿ. ಆ ಪರಂಜ್ಯೋತಿ ಸ್ವರೂಪನಾದಂತಹ ಆ ಶಿವ ನಮಗೆಲ್ಲರಿಗೂ ಮಂಗಳವಾಗಬೇಕು. ಹಾಗಾಗಿ ಇದು ಪೂಜೆಯಲ್ಲ, ನಾನಾಗಲೇ ಹೇಳಿದ ಹಾಗೆ ನೆನೆದವನೇ ಬಲು ಜಾಣ, ನೆನೆದವನೇ ಬಲು ಜಾಣ. ನೆನೆದವನೇ ಬಲು ಜಾಣ. ಶಿವನ ಈಶ್ವರನ ಪರಶಿವನ ಸಂಗಮಯುಗದ ಮಂಗಳ ರೂಪನ ಪರಮೇಶ್ವರನ ಪರಶಿವನ ನೆನೆದವನೇ ಬಲು ಜಾಣ.
ಮಂಗಳ ರೂಪನ ನೆನೆದವನೇ ಬಲು ಜಾಣ. ನಮ್ಮನ ಮುಖದಲ್ಲಿ ಜ್ಞಾನವ ನೀಡುತ್ತ ಆತ್ಮೋದ್ಧಾರವ ಸೇವೆಯ ಮಾಡುತ್ತ ನೆನೆದವನೇ ಬಲು ಜಾಣ. ನೆನೆದವನೇ 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 ಬಲು ಜಾಣ. ಮಾನವ ದೇವತೆಯಾಗಲು ನೆನೆಯೂತ ಸ್ವರ್ಗದ ಸುಖದಲ್ಲಿ ಮೆರೆಯಲಿ ಭಾರತ. ಸ್ವರ್ಗದ ಸುಖದಲ್ಲಿ ಮೆರೆಯಲಿ ಭಾರತ. ಜ್ಞಾತುಂ ಇಚ್ಛಾ ಆ ನೆಲೆಯಲ್ಲವೇ ಜಿಜ್ಞಾಸೆ ಎನ್ನುವಂತಹ ಪದದ ಬಿಟ್ಟು ತಿಳಿಯಬೇಕು ಎನ್ನುವಂತಹ ಹಂಬಲ ಪ್ರತಿಯೊಬ್ಬರಿಗೂ ಬೇಕು. ಲೋಕದಲ್ಲಿರುವಂತಹ ಯಾವಾತ ಜ್ಞಾನದ ಗುರಿಯನ್ನಿಟ್ಟುಕೊಂಡಿರ್ತಾನೆ ಅಂಥವನು ಮನಸ್ಸಿನಲ್ಲಿ ಯಾವ ಪ್ರಶ್ನೆಯನ್ನೂ ಹಾಗೆ ಉಳಿಸಿಕೊಳ್ಳಬಾರದು. ಪ್ರಶ್ನೆಯೇ ಅಲ್ಲವೇ ಜಗತ್ತನ್ನ ತಿಳಿಯುವಂತಹ ವಿಶೇಷವಾದ ಸಾಧನೆ. ಪ್ರಶ್ನೆಯೇ ಮಾಡದೆ ಹೋದ್ರೆ ಅರಿವು ಮೂಡುವುದಾದ್ರೂ ಹೇಗೆ? ಯಾಕೆ ಗಾಳಿ ಓಡುತ್ತದೆ? ಯಾಕೆ ಬೆಳಕು ಕಾಣಿಸ್ತದೆ? ಯಾಕೆ ಮುಟ್ಟಲಾಗುವುದಿಲ್ಲ? ಯಾಕೆ ಕೇಳಿಸಲಾಗುವುದಿಲ್ಲ? ಹೀಗೆ ತರ್ಕಗಳ ಮೇಲೆ ಜಗತ್ತು ನಿಂತಿರುವಂತಹ ಸರಿಯಾದ ಪ್ರಶ್ನೆ ಕೇಳಿದ್ರಿ. ಕೆಲವೊಮ್ಮೆ ಹಾಗೆ ಪ್ರಪಂಚದ ಮಿಥ್ಯೆಗಳೇ ಲೋಕದಲ್ಲಿ ಸತ್ಯವಾಗಿ ಪರಿಣಮಿಸ್ತದೆ. ಹಾಗಲ್ಲ ಅದು. 10 ಜನ ಒಂದು ಸುಳ್ಳನ್ನು ಹೌದು ಅಂತ ಹೇಳಿದ್ರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ಲೋಕ ಇದು. ಹಾಗಾದ್ರೆ ನಿಜ ಏನು? ಆ ಕುರಿತು ಯೋಚಿಸಬೇಕು. ಲೋಕ ಎಲ್ಲವೂ ನನ್ನನ್ನೇ ಪ್ರಭು ಅಂತ ಭಾವಿಸಿದೆ, ನನ್ನನ್ನೇ ಭಗವಂತ ಅಂತ ತಿಳಿದಿದೆ. ಹಾಗಾಗಿ ಕೆಲವೊಮ್ಮೆ ಅನುಮಾನಗಳ ಇಲ್ಲ ಸಂಶಯಗಳ ಇಲ್ಲ ಗೊಂದಲಗಳು ಜಗತ್ತಿನಲ್ಲಿ ತಾಂಡವವಾಡುತ್ತಾ ಇದೆ. ಅದಕ್ಕೆ ಪ್ರತೀಕವಾಗಿ ಇಂದು ನೀವು ಕೇಳುವಂತಹ ಪ್ರಶ್ನೆಗೆ ನಿಮ್ಮನ್ನೇ ನೆಪವಾಗಿಟ್ಟುಕೊಂಡು ಜಗತ್ತಿಗೆ ಸಾರಬೇಕಾದ ಸತ್ಯ ಬಂದಿದೆ. ನನಗಿಂತ ಮಿಗಿಲಾದಂತಹ ಭಗವಂತ ಮತ್ತೊಬ್ಬನಿದ್ದಾನೆ. ಹೌದೇ ಹೌದು. ನಾನೇ ಒಡೆಯನಲ್ಲ, ಪ್ರಪಂಚದ ಒಡೆಯ, ವಿಶ್ವದ ಒಡೆಯನೆನಿಸಿಕೊಂಡಂತಹ ಪ್ರಭು ಅವ ಮತ್ತೊಬ್ಬನಿದ್ದಾನೆ. ಅವನೇ ಭಗವಂತ. ಅವನನ್ನ ಧ್ಯಾನಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನು ಕೆಲವೊಮ್ಮೆ ಕಣ್ಣು ಮುಚ್ಚಿಕೊಂಡು ನನ್ನಲ್ಲಿ ಅಂತರ್ಮುಖಿಯಾಗಿ ಉಂಟಾದ ಬಹಿರ್ಮುಖವಾದಂತಹ ವ್ಯಾಪಾರವನ್ನ ಬಿಟ್ಟು ಯಾರು ಅಂತರ್ಮುಖಿಗಳಾಗಿರ್ತಾರೆ ಮನಸ್ಸಿನಲ್ಲಿ ಮಾತ್ರ ಬುದ್ಧಿಯಲ್ಲಿ ಮಾತ್ರ ಅವನನ್ನ ಕಾಣುವುದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಭಗವಂತನನ್ನ ಕಾಂಡು ಅವನೊಡನೆ ಸಂವಹನವನ್ನು ಮಾಡುತ್ತಾ ವಿಶೇಷವಾದ ಅನುಭೂತಿಯನ್ನು ಹೊಂದುತ್ತಿರುವವ ನಾನು. ಹೇಗೆ ಅರ್ಥ ಆಯ್ತಾ? ಅಪ್ಪ ಇನ್ನೊಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಏನು ಮಗನೇ? ಸಂದೇಹವನಿಗೂ ಎನ್ನಯ ಸಂದೇಹವನಿಗೂ ಕ್ಷತಿಯಲಿ ಭಗವಾನ್ ಯಾರೆಂಬುದನು ಕ್ಷತಿಯಲಿ ಈ ಕ್ಷತಿಯಲಿ ಭಗವಾನ್ ಯಾರೆಂಬುದನು ಪಶುಪತಿ ಪೇಳಿ ಒಂದು ಬಿಡದೆಯೇ ಕ್ಷತಿಯಲಿ ಭಗವಾನ್ ಯಾರೆಂಬುದನು ಪಶುಪತಿ ಪೇಳಿ ಒಂದು ಬಿಡದೆಯೇ ಒಂದು
ಬಿಡದೆಯೇ ಒಂದು ಬಿಡದೆಯೇ ಒಂದು ಪ್ರಶ್ನೆಯನ್ನು ಮುಂದಿಟ್ಟವರು ನಾವು, ಅದಕ್ಕೆ ಉತ್ತರವೇನು ನೀವು ನೀಡಿದ್ದೀರಿ. ಆದರೆ ನನ್ನ ಉತ್ತರ ಸಾರ್ಥಕ ಆಯ್ತು ಅಂತ ಭಾವಿಸ್ತೇನೆ. ಯಾಕೆ ಹಾ ಒಂದು ಪ್ರಶ್ನೆಯನ್ನ ಕೇಳಿದಲ್ಲಿ ಉತ್ತರ ಸಿಕ್ಕಿತು ಅಂತ ಒಬ್ಬ ಮೌನನಾಗ್ತಾನೆ ಅಂತ ಆದ್ರೆ ಹಾ. ಅಥವಾ ಗುರಿ ತಲುಪುವುದಿಲ್ಲ ಅಂತ. ಹಾಗಾಗಲಿಲ್ಲ ಅಪ್ಪ. ಪ್ರಶ್ನೆಯ ಹಿಂದೆ ಮರು ಪ್ರಶ್ನೆ ಬಂದಾಗ ಮಾತ್ರ ಹಾ ನಮ್ಮ ಸಂದೇಹ ನಿವಾರಣೆ. ಕೇಳಿ ಮತ್ತೊಂದು ಪ್ರಶ್ನೆ ನನ್ನಲ್ಲಿ ಹುಟ್ಟುತ್ತಾ ಇದೆ ಅಪ್ಪ. ಯಾವ್ದದು? ಯಾವುದಂದ್ರೆ ನೀವು ಹೇಳಿದ್ರಿ ಹಾ. ನಾನು ಸದಾ ಧ್ಯಾನಿಸುತ್ತಾ ಇರುವುದು ಓರ್ವ ಇದ್ದಾನೆ ಭಗವಂತ. ಭಗವಂತ ಭಗವಾನ್ ಎಂಬುದಾಗಿ ಹೇಳಿದ್ರಲ್ಲ. ನಮಗಿಂತ ದೊಡ್ಡವನಾದ. ಹಾ ಹಾಗಾದ್ರೆ ಆ ಭಗವಾನ್ ಎಲ್ಲಿದ್ದಾನೆ? ಕಣ್ಣಿಗೆ ಕಾಣಿಸುವುದಿಲ್ಲವೇ? ಹಾಗಾದ್ರೆ ಆತ ಎಲ್ಲಾದ್ರೂ ಇರಲೇಬೇಕು ತಾನೆ. ಆತನ ಇರಬೇನು ಎಂಬೆಲ್ಲ ವಿಚಾರವನ್ನ ಆಮೂಲಾಗ್ರವಾಗಿ ತಿಳಿಸಬೇಕಪ್ಪ. ಸಂತೋಷ ಆಯಿತು. ದೋಷವಾಯಿತು ನೋಡಿ ಕೇಳಿ ದೋಷವಾಯಿತು ಎನಗೆ ದೋಷವಾಯಿತು ಎನಗೆ ದೋಷವಾಯಿತು ನೋಡಿ ಕೇಳಿ ನೋಡಿ ಕೇಳಿ ನಿಮ್ಮ ಆಸೆ ಏನೆಂಬ ಸಂಗತಿ ಕೇಳಿ ನಿಮ್ಮ ಆಸೆ ಏನೆಂಬ ಸಂಗತಿ ಕೇಳಿ ಜಗದೀಶನ ಮೈನೆಯ ಜಗದೀಶನ ಮೈನೆಯ ವಂದನ ಬಿಡದೆ ಜಗದೀಶನ ಮೈನೆಯ ವಂದನ ಬಿಡದೆ ಮಕ್ಕಳ ದೋಷವಾಯಿತು ಅಲ್ಲ ಸಂತೋಷವಾಯಿತು. ಯಾಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಬಿಡ್ತಾ ಇದ್ದೀವಿ. ತಪ್ಪು ನನ್ನದೇ. ಒಬ್ಬಾತ ಸಮುದ್ರದ ಪರಿಚಯ ಮಾಡಬೇಕು ಅಂತ ಆದ್ರೆ ಸಾಗರದ ಬಳಿ ಕರ್ಕೊಂಡು ಹೋದ್ರೆ ಸಾಲದು. ಮತ್ತೆ ಮೇಲೆ ನಿಂತವನಿಗೆ ಚಿಪ್ಪು ಮಾತ್ರ ಸಿಗುವುದು. ಆಳಕ್ಕಿಳಿದ್ರೆ ಮುತ್ತು ರತ್ನಗಳು ಸಿಗುತ್ತದೆ. ಹಾಗೆ ವಿಷಯದ ಆಳಕ್ಕೆ ತಾವು ಇಳಿಯುವ ಪ್ರಯತ್ನ ಮಾಡಿದ್ದೀರಿ ಎನ್ನುವಾಗ ಹೇಳಲೇಬೇಕಾದಂತಹ ಸಂತೋಷ ನನಗೆ. ಮಕ್ಕಳೇ, ಯಾರು ಆ ಭಗವಂತ? ಕಣ್ಣಿಗೆ ಕಾಣಿಸ್ತಾನ? ಅವನಿಗೆ ಆಕಾರ ಇದೆಯೋ? ಯಾವ ರೂಪದಲ್ಲಿದ್ದಾನೆ? ಅವನನ್ನು ಪೂಜಿಸುವ ಬಗೆ ಹೇಗೆ? ಇದ್ದರು ಎಲ್ಲಿದ್ದಾನೆ? ಪೂಜೆ ಎನ್ನುವ ಶಬ್ದವೇ ತಪ್ಪು. ಯಾರನ್ನ ಪೂಜಿಸುವುದು ನಾವು? ಒಂದು ಆಕಾರವಿದ್ದಾಗ ಮಾತ್ರ ಪೂಜಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದರೆ ನಾನು ಹೇಳಿದ ಭಗವಂತನಿಗೆ ಆಕಾರ ಇಲ್ಲ. ಹಾಗಾಗಿ ಅವನಿಗೆ ಪೂಜೆ ಅಲ್ಲ, ಅವನ ಕುರಿತಾದ ಧ್ಯಾನ. ಹಾಗಾದ್ರೆ ಹೇಗಿದ್ದಾನೆ ಅವನು? ಜ್ಯೋತಿರ್ ಸ್ವರೂಪನಾಗಿದ್ದಾನೆ. ಪರಂ ಬ್ರಹ್ಮ, ಪರಂಧಾಮ, ಹೀಗೆ ಅನೇಕ ವಿಚಾರಗಳ ಕುರಿತು ತಾವು ಯೋಚಿಸಬೇಕಾಗುತ್ತದೆ. ಜ್ಯೋತಿರ್ ಸ್ವರೂಪನು. ಬಣ್ಣ ಯಾವುದು ಅವನದ್ದು? ಆದಿತ್ಯ ವರ್ಣ. ಆದಿತ್ಯ ಅಂದ್ರೆ ಸೂರ್ಯ. ಕೋಟಿ ಸೂರ್ಯರ ಪ್ರಭೆಯನ್ನು ಹೊಂದಿರುವವನಾದ. ಈಗ ನಿಮ್ಮದ ಅಲ್ಲ ನನ್ನದು ಅಥವಾ ಲೋಕದ ಪ್ರತಿಯೊಬ್ಬರಿಗೂ
ಹುಟ್ಟುವುದಕ್ಕೆ ಕಾರಣ ಯಾರು? ತಂದೆ ತಾಯಿಗಳು. ಹಾಗಾಗಿ ಅವರನ್ನು ಯೋನಿಜರು ಅಂತ ಗುರುತಿಸುವುದು ಸರಿ. ಆದ್ರೆ ನಾನು ಹೇಳಿದ ಭಗವಂತ ಯೋನಿಜನಲ್ಲ, ಅವನು ಅಯೋನಿಜನು. ಕಣ್ಣಿಗೆ ಕಾಣಿಸುವುದಿಲ್ಲ, ಅವನು ವ್ಯಕ್ತ ಸ್ವರೂಪನಲ್ಲ, ಅವ್ಯಕ್ತನು. ಅಷ್ಟು ಮಾತ್ರ ಅಲ್ಲ, ನಾವೆಲ್ಲ ಸುಖದ ಭೋಗದಲ್ಲಿಯೇ ತೇಲಾಡುವವರು. ನಾವು ಭೋಗಿಗಳು, ಅವನು ಅಭೋಗನು. ಭೋಗ ವಿಲಾಸವೇ ಇಲ್ಲ ಅವನಿಗೆ. ಆಕಾರ ಇದ್ದವನಿಗೆ ಮಾತ್ರ ಅಲ್ವೋ, ಪಂಚಭೂತಗಳಿಂದ ಆದ ಶರೀರ ಇದ್ದವರಿಗೆ ಮಾತ್ರ ಆಸೆಗಳು ಹುಟ್ಟುವಂತಹ, ಕೇಳಬೇಕು, ನೋಡಬೇಕು, ತಿನ್ನಬೇಕು ಅನ್ನುವಂತಹ ಚಪಲ. ಆಕಾರವಿಲ್ಲದೆ ಹೋದರೆ ಅಂತಹ ಭಗವಂತ ಅವನನ್ನು ಗುರುತಿಸುವುದು ಹೇಗೆ? ಈಶ್ವರ. ಈಶ್ವರ ಅನ್ನುವುದಕ್ಕೆ ಒಡೆಯ ಎನ್ನುವುದೇ ಅರ್ಥ. ಯಾರಿಗೆ ಒಡೆಯ? ವಿಶ್ವಕ್ಕೇ ಒಡೆಯನಾದ ಕಾರಣಕ್ಕೆ ಅವನನ್ನು ವಿಶ್ವೇಶ್ವರ ಅಂತ ಗುರುತಿಸ್ತಾನೆ. ಲೋಕದ ಅಧಿಪತಿಯಾದ್ರಿಂದ ಲೋಕೇಶ್ವರನು ಹೌದು. ಅಂತಹ ಈಶ್ವರ. ಹಾಗಾದ್ರೆ ಜನ ಇಷ್ಟವರೆಗೆ ತಿಳಿದದ್ದು ತಪ್ಪು. ಶಂಕರನನ್ನೇ ಈಶ್ವರ ಅಂತ ಭಾವಿಸಿಕೊಂಡಿದ್ದಾರೆ. ಶಂಕರ ಕೇವಲ ತ್ರಿಮೂರ್ತಿಗಳಲ್ಲಿ ಒಬ್ಬ. ಹಾಗಾಗಿ ನಾನು ಪೂಜಾರ್ಹನಿದ್ದೇನೆ, ಅವನು ಪೂಜಾರ್ಹನಲ್ಲ. ಧ್ಯಾನಕ್ಕೆ ಒಳಪಡಬೇಕಾದವರು. ಒಂದು ರೀತಿಯಲ್ಲಿ ನೋಡಿದ್ರೆ ಜಗತ್ತಿನಲ್ಲಿ ಇರುವವರೆಲ್ಲ ಪೂಜಾರಿಗಳು, ಅಂದ್ರೆ ಪೂಜೆಯನ್ನು ಮಾಡುವುದು. ನಾನು ಹೇಳಿದ ಭಗವಂತ ಪೂಜಕನಿದ್ದಾನೆ, ಪೂಜ್ಯನಿದ್ದಾನೆ. ಎಲ್ಲರಿಂದಲೂ ಗುರುತಿಸಲ್ಪಡುವ ಗೌರವಕ್ಕೆ ಒಳಪಡಬೇಕಾದವನು. ಅಂತಹ ಈಶ. ಇನ್ನು ಹೇಳಬೇಕು ಅಂತಾದ್ರೆ ನಾವೆಲ್ಲ ಹಿಂಸಾಕಾರಕರು. ನನ್ನನ್ನೂ ಸೇರಿಸಿ ಮಾತನಾಡುವುದಿದ್ರೆ ಒಂದಲ್ಲ ಒಂದು ಬಗೆಯಲ್ಲಿ ಹಿಂಸೆಯನ್ನು ಮಾಡಿದವರೇ ನಾವು. ಆದ್ರೆ ಅವನು ಅಹಿಂಸಾಕಾರಕನು. ತಿಳಿಯಿತು ತಾನೆ? ಕತ್ತಲೆಯನ್ನು ದೂರ ಮಾಡುವಂತಹ, ಮನದ ಅಂಧಕಾರವನ್ನು ದೂರ ಮಾಡುವಂತಹ ಬೆಳಕು ಅದೇ ಜ್ಞಾನ. ಅಂತಹ ಜ್ಞಾನವನ್ನು ನಾನು ಪಡೆಯಬೇಕು ಅಂತಾದ್ರೆ ನಾನು ಆಗಲೇ ಹೇಳಿದೆ, ಭೌತಿಕವಾದಂತಹ ಪೂಜೆ ಪುರಸ್ಕಾರಗಳಿಂದಲ್ಲ. ಯಾವಾತನು ಅಂತರ್ಮುಖಿಯಾಗಿರ್ತಾನೋ, ಯಾವಾತನು ಹೃದಯದ ಮೂಲಕ ಕಾಣ್ತಾನೋ ಅಂಥವರಿಗೆ ಮಾತ್ರ ಗೋಚರನಾಗ್ತಾನೆ. ಸರ್ವಭೂತಾನಾಂ ಹೃದ್ದೇಶ ತಿಷ್ಠತಿ. ಎಲ್ಲಿದ್ದಾನವನು? ಎಲ್ಲರ ಹೃದಯದಲ್ಲಿದ್ದಾನೆ. ಹೃದಯ ಅಂತ ಹೇಳಿದ್ರೆ ನಾವು ಕಾಣುವ ಭೌತಿಕವಾದ ದೇಹದ ಯಾವುದೋ ಒಂದು ಭಾಗ ಅಲ್ಲ. ಯಾವುದು ಹೃದಯ? ಹೃದಯ ಎಂದರೆ ಬುದ್ಧಿ, ಬುದ್ಧಿ ಎಂದರೆ ಮನಸ್ಸು. ಆ ಮನಸ್ಸು, ಬುದ್ಧಿ, ಭಾವಗಳ ಮೂಲಕ ಮಾತ್ರ ನೋಡಬಹುದಾದಂತಹ ಅವ್ಯಕ್ತ ಸ್ವರೂಪನೇ ಆ ಈಶ್ವರನು. ಅವನನ್ನೇ ಸದಾ ನಾನು ಧ್ಯಾನಿಸುತ್ತಾ ಇರುವನು. ನಿನಗೂ ಪ್ರಶ್ನೆ ಬಂತ? ನುಡಿಯ ಕೇಳುತ್ತ ಸತಿ ಗೌರಮ್ಮ ನುಡಿಯ ಕೇಳುತ್ತ ಸತಿ ಗೌರಮ್ಮ ಹರುಷದಿ ಬೇಡಿದಳ್ ಪತಿಯೊಡತಾನೋ, ಹರುಷದಿ ಬೇಡಿದಳ್ ಪತಿಯೊಡತಾನೋ. ಮೃಡನೊಲ್ಲೊಮೆಯು ಇರಲಿಂದು ಮುಂದರು ಮೃಡನೊಲ್ಲೊಮೆಯು ಇರಲೆಂದು ಮುಂದರು ಕೊಡವಿ ಗೊಡೆಯನ ಕತೆಯನು ಮುಂದರು ನೀವು ಕೊಡವಿ ಗೊಡೆಯನ ಕತೆಯನು. ನುಡಿಯ ಕೇಳುತ್ತ ಸತಿ ಗೌರಮ್ಮ ಹರುಷದಿ ಬೇಡಿದಳ್ ಪತಿಯೊಡತಾನು, ಬೇಡಿದಳ್ ಪತಿಯೊಡ ತಾನು. ಪಾರ್ವತಿ, ನಮ್ಮ ಮಕ್ಕಳೊಂದಿಗೆ ನೀವು ಮಾತನಾಡುತ್ತಿರುವಂತಹ ವಿಚಾರವನ್ನ ಸನಿಹದಲ್ಲೇ ಕೇಳಿಕೊಂಡೆ. ಕೇಳಿಸುವ ಹಾಗೆ ನಾನು ಹೇಳಿದ್ದೇನೆ ಕೂಡ. ಸ್ವಾಮಿ, ಎಂತ ಸೂಕ್ಷ್ಮತೆಯ ವಿಚಾರ ಇದು ನೋಡಿ. ಅಷ್ಟು ಸುಲಭದಲ್ಲಿ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಖಂಡಿತ ಮಾತ್ರ ಅಲ್ಲ,
ಅದನ್ನ ನಮ್ಮ ಮಕ್ಕಳೇ ಎತ್ತಿ ನಿಮ್ಮಲ್ಲಿ ಪ್ರಶ್ನಿಸಿದ್ದಾರಲ್ಲ, ಅದು ಬಹಳ ಪ್ರಾಮುಖ್ಯ. ಸ್ವಾಮಿ, ಮತ್ತೆ ನಾಳಿನ ಭವಿಷ್ಯದ ಕುರಿತಾಗಿ ಯೋಚನೆ ಮಾಡಬೇಕಾದ್ರೆ ಇಂತಹ ಪ್ರಶ್ನೆಗಳೆಲ್ಲ ಬರಬೇಕಾದ್ದು ಮಕ್ಕಳಿಗೆ. ಖಂಡಿತ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸನಿಹದಲ್ಲಿ ನಾನಿದ್ರೂ ಸಹ ಇಲ್ಲಿ ತನಕ ನಾನು ಇಂಥದ್ರ ಬಗ್ಗೆ ನಿಮ್ಮನ್ನ ಪ್ರಶ್ನಿಸಿದ್ದಿಲ್ಲ. ನಿಮ್ಮ ಧ್ಯಾನವನ್ನ ನಾನು ಅನುಸರಿಸ್ತಾ ಇದ್ದೆ ಮಾತ್ರ ಅಲ್ಲ, ಅದರಲ್ಲಿ ಭಾಗಿಯೂ ಆಗ್ತಾ ಇದ್ದೆ. ಹಾಗೆ ನನ್ನ ಜಿಜ್ಞಾಸೆ ಈಗ ಇನ್ನೂ ಹೆಚ್ಚಾಗ್ತಾ ಇದೆ ಸ್ವಾಮಿ. ಪ್ರಪಂಚ ಮುಖದಲ್ಲಿ ನಾವು ಇಷ್ಟೇ ಅಂತಲ್ಲ, ಮತ್ತು ಎಷ್ಟೋ ಮಂದಿ ಇದ್ದಾರೆ. ಸಾಮಾನ್ಯರಿಂದ ಅಸಾಮಾನ್ಯರು ಇದ್ದಾರೆ. ಎಲ್ಲರ ಗುಣಮಟ್ಟ ಒಂದೇ ಬಗೆಯಲ್ಲ. ಹೌದಲ್ಲ? ತಿಳುವಳಿಕೆಯ ಜ್ಞಾನವೂ ಅಷ್ಟೇ. ಹಾಗಿದ್ರೆ ಆ ತಿಳುವಳಿಕೆಯ ಜ್ಞಾನ ಎನ್ನುವುದು ಸಾಮಾನ್ಯರಿಂದ ಅಸಾಮಾನ್ಯರವರೆಗೂ ಮುಟ್ಟಬೇಕಾಗ್ತದೆ. ತಲುಪಬೇಕು ಅಂತ ಆದ್ರೆ ಅಂತಹ ಶ್ರೇಷ್ಠವಾದಂತಹ ಧ್ಯಾನ, ಅಂತಹ ಧ್ಯಾನ, ಆ ಜಗದೊಡೆಯ ಪರಮೇಶ್ವರನ ಧ್ಯಾನ, ಇದನ್ನ ಪ್ರಪಂಚ ಮುಖದಲ್ಲಿ ತೋರಿಸಿಕೊಡುವುದಕ್ಕೆ ಸಾಧ್ಯವೇ ಸ್ವಾಮಿ? ಎಲ್ಲವರು ತಿಳಿಯುವಂತಹ ಒಂದು ಸಂದರ್ಭವನ್ನ ತರುವುದಕ್ಕೆ ಸಾಧ್ಯವೇ ಅಂತ ನನ್ನ ಪ್ರಶ್ನೆ. ಮಕ್ಕಳೇ, ಅಪ್ಪ ನೋಡಿದ್ರು, ತಾಯಿ ಆಡಿದ ಮಾತಿಗೂ ನೀವು ಕೇಳಿದ ಪ್ರಶ್ನೆಗಿರುವ ವ್ಯತ್ಯಾಸವ? ನೀವು ಬರೇ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಬಂದ್ರಿ. ನಿಮ್ಮ ಅಮ್ಮ ಹಾಗಲ್ಲ, ಅದನ್ನ ಕಥೆಯ ರೂಪದಲ್ಲಿ ಕೇಳಬೇಕು, ವಿವರವಾಗಿ ಕೇಳಬೇಕು. ಯಾಕೆ? ತಾಯಿಯ ಸಂಸ್ಕಾರವೇ ಹಾಗೆ. ತಾನೊಬ್ಬಳೇ ಕೇಳಿದ್ರೆ ಸಾಲದು, ನಾಳಿನ ಮಕ್ಕಳಿಗೆ ಅದನ್ನ ಹೇಳಿಕೊಡ್ಬೇಕಾಗುತ್ತದೆ. ಸತಿ ಸ್ವಾಮಿ, ನಿಜದ ಅರ್ಥದಲ್ಲಿ ಸತಿ ನೀವು. ಪ್ರಪಂಚದಲ್ಲಿ ಗಂಡ ಹೆಣ್ಣಿರು ಅನೇಕರಿರಬಹುದು, ಆದರೆ ಸತಿ ಎನ್ನುವ ಪಟ್ಟ ಸಿಗಬೇಕಾದ್ದು ಯಾರಿಗೆ? ಗಂಡನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ. ಆ ನೆಲೆಯಲ್ಲಿ ನೋಡಿದ್ರೆ, ನಾನು ಆಗಲೇ ಸೂಚನೆ ಕೊಟ್ಟೆ ನಿನಗೆ, ವಾಕ್ ಮತ್ತು ಅರ್ಥಗಳ ಹಾಗೆ ಅಂತ. ಕೆಲವೊಂದನ್ನು ನಾನು ಮೌನದಲ್ಲೇ ಹೇಳ್ತೇನೆ, ನೀನು ಹಾಗಲ್ಲ ಅದನ್ನು ಕ್ರಿಯೆಯಲ್ಲಿ ತೋರಿಸ್ತೀಯ ಅಷ್ಟೇ, ಮತ್ತೇನು ವ್ಯತ್ಯಾಸ ಏನಿಲ್ಲ. ಹೌದು, ನನಗಿಂತ ದೊಡ್ಡವನಾದಂತಹ ಭಗವಂತ, ಅವನ ಸ್ವರೂಪದ ಬಗ್ಗೆ, ಅವನ ರೂಪದ ಬಗ್ಗೆ, ನಿರಾಕಾರನಾದ ಬಗ್ಗೆ ಎಲ್ಲ ವಿವರವನ್ನು ಕೊಟ್ಟೆ ನಾನು. ಹಾಗಾದ್ರೆ ಅವನನ್ನ ಧ್ಯಾನಿಸಿದಂತಹ, ಅವನ ಮೂಲಕ ವಿಶೇಷವಾದ ಪ್ರೇರಣೆ ಹೊಂದಿದಂತಹ ಘಟನೆಗಳಿವೆ ಪ್ರಪಂಚದಲ್ಲಿ, ಉಂಟೇ ಉಂಟು. ಸಾಮಾನ್ಯರಿಂದ ಅಸಾಮಾನ್ಯರು ತಿಳಿದಿರಿ ಎನ್ನುವಂಥದ್ದು. ಬೇರೆ ಯಾವ ಕತೆ ಬೇಡ ನಮಗೆ. ಅವತಾರದ ಹಿನ್ನೆಲೆಯಲ್ಲೇ ನೋಡಿ, ಹೌದಾ? ಬಗೆ ಬಗೆ ಅವತಾರವನ್ನು ಎತ್ತಿ ಬರಲಿಲ್ವ? ನಾರಾಯಣ ಸ್ವರೂಪಿಯಾದಂತಹ ಭಗವಂತ ಅಂದ್ರೆ ನಾವು ಪ್ರಪಂಚ ತಿಳಿದುದು ಅವನನ್ನೇ ಭಗವಂತ ಅಂತ. ನಮ್ಮೊಳಗ ಒಬ್ಬನಾತ, ಅವನೂ ಕೂಡ ನಾನು ಹೇಳಿದ ಭಗವಂತನನ್ನು ಪೂಜಿಸಿದ ಕತೆ ಗೊತ್ತ ನಿನಗೆ? ಧ್ಯಾನಿಸಿದ ಕತೆ ಗೊತ್ತ ನಿನಗೆ? ಬೇರೆ ಕತೆ ಬೇಡ. ಪರಶುರಾಮ ಅವತಾರದ ಕತೆ ನೆನಪಿಸ್ತೇನೆ. 21 ಬಾರಿ ಭೂಪ್ರದಕ್ಷಿಣೆ ಮಾಡಲಿಲ್ವ? ಆ ಸಂದರ್ಭದಲ್ಲಿ ಕೂಡ ಪರಶುರಾಮ ಧ್ಯಾನಿಸಿದ್ದು ಯಾರನ್ನು? ನಾನು ಹೇಳಿದಂತಹ ಈ ಭಗವಂತನಾದಂತಹ ಪರಮೇಶ್ವರನನ್ನು. ಶಿವಂ, ಮಂಗಳವನ್ನು ಉಂಟು ಮಾಡುವನೆನ್ನುವ ಕಾರಣಕ್ಕಾಗಿ ಅಲ್ವನು ನಾವು ಶಿವ ಅಂತ ಗುರುತಿಸುವಂತಹದ್ದು. ಪಾರ್ವತಿ, ರಾಮಾವತಾರಕ್ಕೆ ಬಂದ್ರೆ ರಾಮೇಶ್ವರದಲ್ಲಿ ಶಿವನ ಲಿಂಗವನ್ನು ಸ್ಥಾಪಿಸಿದಂತಹ ಕತೆ ಕೇಳಿದೆಯಲ್ಲ ನೀನು? ಹಾಗಾಗಿ ಇದು ಆಗಿ ಹೋದಂತಹ ಅವತಾರಗಳ ಕಥೆಯಾದ್ರೆ ದ್ವಾಪರದಲ್ಲಿ ಏನಾಯ್ತು ಅದನ್ನು ನಾನು ಹೇಳುವುದಿಲ್ಲ. ನಿಮಗೆ ನೋಡಿಯೇ ನಾವು ತಿಳಿದುಕೊಳ್ಳುವ, ವಿವರವಾಗಿ ನಮ್ಮನ್ನು ಅನುಸರಿಸುವವರೆಲ್ಲವರೂ ನೋಡಿ ತಿಳಿದುಕೊಳ್ಳುವ. ಹೌದು ತಾನೆ? ಹಾಗಾಗಿ ಆ ಕೃಷ್ಣ ಕಂಡಂತಹ ಭಗವಂತ ಯಾರು? ಆ ಜಗದೊಡೆಯ ಭಗವಂತನನ್ನ ನಾವು ಬನ್ನಿ ಬನ್ನಿ ಬನ್ನಿ. ಪರಮಾತ್ಮನಾಡುವ ಇದು ಗೊಂಬೆಯಾಡವಯ್ಯ, ಪರಮಾತ್ಮನಾಡುವ ಇದು ಗೊಂಬೆಯಾಡವಯ್ಯ. ನೀ ಸೂತ್ರಧಾರಿ ನಾ ಪಾತ್ರಧಾರಿ, ಸ್ವರವ ಸೇರಿದಯ್ಯ ಇದು ಗೊಂಬೆಯಾಡವಯ್ಯ, ಇದು ಗೊಂಬೆಯಾಡವಯ್ಯ, ಗೊಂಬೆಯಾಡವಯ್ಯ. ಓಂ ನಮಃ ಶಿವಾಯ. ಅಯ್ಯ, ಮನುಷ್ಯನಾಗಿ ಹುಟ್ಟಿದವನನ್ನು ಕೇವಲ ಮನುಷ್ಯ ಅಂತ ಹೇಳಿಕ್ಕಾಗುತ್ತಿಲ್ಲ. ಆತನಲ್ಲಿ ಉತ್ತಮವಾದಂತಹ ಆಚಾರ, ವಿಚಾರ, ಸತ್ಕಾರ, ಸಂಸ್ಕಾರ ಇವುಗಳನ್ನ ಒಳಗೊಂಡಲ್ಲಿ ಮಾತ್ರ
ಆತನನ್ನ ಮನುಷ್ಯ ಅಂತ ಕರೆಯಲಾಗ್ತದೆ. ಹೌದು. ಹಾಗಾದ್ರೆ ಇಂತಹ ವಿಚಾರಗಳು, ಇಂತಹ ಸಂಸ್ಕಾರಗಳು ಆತನಲ್ಲಿ ಮೈಗೂಡುವುದು ಹೇಗೆ? ಅದು ಆಧ್ಯಾತ್ಮ ಜ್ಞಾನದಿಂದ. ಆಧ್ಯಾತ್ಮ ಜ್ಞಾನವು ಆಗ್ಬೇಕಾದ್ರೆ ಭಗವಂತನನ್ನ ಧ್ಯಾನ ಮಾಡಬೇಕು. ಅದಕ್ಕೆ ಹೇಳುವುದಲ್ವ ಭಾಗವತೋತ್ತಮರು, ಏನು ನೆನೆದವರು ಬಲು ಜಾನ. ಅವನನ್ನು ನಾವು ನೆನೆಯೋದಾದರೂ ಕ್ರಮ ಹೇಗೆ? ಅದಕ್ಕೆ ಅದರದ್ದೇ ಆದಂತಹ ಒಂದು ಕ್ರಮ ಅಂತ ಉಂಟು. ಕಸ್ತ್ವಂ ಕೋಹಂ ಕುತ ಆಯತಃ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಂ ಸಾರಂ ಇತಿ ಪರಿಭಾವಯ ಸರ್ವಂ ಸಾರಂ. ಸ್ವಾಮಿ, ಅಂದರೆ ಈ ಪ್ರಪಂಚವಾದುದು, ಪ್ರಪಂಚ ಸ್ವಪ್ನಮಯವಾದದ್ದು, ಇಂಥದ್ರಲ್ಲಿ ಇದೇ ಸ್ಥಿರವಾದದ್ದು, ಇದೇ ಸ್ಥಾಯಿಯಾದದ್ದು ಅಂತ ನಾವು ಭಾವಿಸಿ ಇರಕೂಡದು ಸ್ವಾಮಿ. ಹಾಗಾಗಿ ನಮ್ಮ ಮನಸ್ಸನ್ನು ಏಕಾಗ್ರ ಚಿತ್ತವಾಗಿ ಪರಂಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನಲ್ಲಿ ಅನುಸಂಧಾನಗೊಳಿಸಿ ಯೋಗಾನುಷ್ಠಾನದಲ್ಲಿ ಕೈಗೊಂಡರೆ ಮಾತ್ರ ಆಧ್ಯಾತ್ಮಕ ಜ್ಞಾನ ಬರ್ತದೆ. ಇದನ್ನ ಪ್ರಪಂಚ ಮುಖಕ್ಕೆ ತಿಳಿಯಪಡಿಸಬೇಕು ಸ್ವಾಮಿ. ಈಗ ಆಧ್ಯಾತ್ಮಿಕ ಜ್ಞಾನದಲ್ಲಿ ಹಲವು ಭಕ್ತರಲ್ಲಿ ಎಷ್ಟೋ ಆದಂತಹ ಜಿಜ್ಞಾಸೆ ಉಂಟು. ಶಂಕರ ಶಿವ, ಶಂಕರ ಶಿವ. ನಾರದ್ರೆ ನಿಮಗುಂಟ? ನಾನು ನಿರಂತರವಾದಂತಹ ಯೋಗಾನುಷ್ಠಾನದಲ್ಲಿ ಇದ್ದ ಕಾರಣ ಅದರ ಜಿಜ್ಞಾಸೆಯೇ ಇಲ್ಲ. ಹಾಗಾಗಿ ಈ ಪ್ರಪಂಚ ಮುಖಕ್ಕೆ ನಾನು ಇದರ ಬಗ್ಗೆ ಪ್ರಚಾರ ಮಾಡಬೇಕಾಗಿದೆ. ಪ್ರಚಾರ ಮಾಡಬೇಕು ಅಂತ ಆದ್ರೆ ಮೊದಲು ಶಂಕರನ ಮನೆಯಲ್ಲಿ ಅವ್ರ ಮಕ್ಕಳು ಎಷ್ಟು ತಿಳ್ಕೊಂಡಿದ್ದಾರೆ ಅದನ್ನು ಪರೀಕ್ಷೆ ಮಾಡ್ಬೇಕು. ನನಗೆ ಗೊತ್ತಿಲ್ಲ ಅಂತ ನಾನು ಗೊತ್ತಿಲ್ಲದೆ ಇದ್ದವ್ರು ಹಾಗೆ ಇರ್ತೇನೆ. ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅದಕ್ಕೆ ನೀವು ನಾರದರು. ಹೌದು. ಶ್ರೀಶಂಕರಗಿರಿಶದಿಗಂಬರಾಜೇಶನಾಶ ಪರಮೇಶ್ವರವೋ ಶ್ರೀಶಂಕರಗಿರಿಶದಿಗಂಬರಾಜೇಶನಾಶ ಪರಮೇಶ್ವರವೋ. ಸ್ವಾಮಿ, ನಾನಾದ್ರೂ ಮತ್ತೊಮ್ಮೆ ಹೊಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಿ ಹಲವು ಬಾರಿ ನಮಸ್ಕಾರ ಕೊಡ್ತಾ ಇದ್ರೆ ನಮ್ಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಏನೋ ಒಂದು ಹಿಂದ್ಗಡೆ ಏನಾದ್ರೂ ಲೋಕ ಸಂಚಾರಿಗಳು ತಾವಲ್ವೇ? ಅದಿರಲಿ ನಾರಾದ್ರೆ, ನೀವು ಇಂದು ಎಲ್ಲ ನಿಮ್ದು ಆಹಾರಗಳಿಗೆ ಮುಂದೋಯ್ತಾ? ಲೋಕ ಸಂಚಾರದಲ್ಲಿ ಇರುವುದು ನೀವು. ಹೌದು. ಈ ಕಡೆ ಬಂದ್ರಲ್ಲ. ಈ ಕಡೆ ಎಲ್ಲಿ ಹೊರಟದ್ದು? ಒಮ್ಮೆ ನನ್ನ ದೇವನಾದಂತಹ ಶಿವನನ್ನು ನೋಡಿ ಹೋಗೋಣ ಅಂತ. ಶಿವನನ್ನು ನೋಡಿ? ಯಾರು ನೋಡ್ಲಿಕ್ಕೆ ಹೊರಟದ್ದು? ಶಿವನನ್ನ. ದಾರಿ ತಪ್ಪಿ ಬಂದ್ರ? ತಪ್ಪಿನ ದಾರಿಯಲ್ಲಿ ಬಂದ್ರೆ ಅಲ್ಲ, 3:30 ಗಳಿಗೆಯಲ್ಲಿ 3 ಲೋಕವನ್ನು ಸುತ್ತಬೇಕು ಎನ್ನುವಂತ ನನ್ನ ಇರಾದೆ. ಹಾಗಾಗಿ ನಾನು ದಾರಿ ತಪ್ಪಿ ಬಂದ ಅಥವಾ ನನ್ನ ದಾರಿ ನೀವು ತಪ್ಪಿಸ್ತಾ ಇದ್ದೀರಾ? ದಾರಿ ತಪ್ಪಿಸುವ ಕೆಲಸವನ್ನು ನಾವು ಮಾಡುವುದಿಲ್ಲ. ನೀವು ನೋಡ್ಲಿಕ್ಕೆ ಬಂದಂತ ಶಿವ ಇಲ್ಲಿಲ್ಲ, ಇಲ್ಲಿರುವುದು ಶಂಕರ. ನಿಮಗೆ ಶಂಕರನ ದರ್ಶನ ಆಗಬೇಕೆ? ಅಲ್ಲ, ಶಿವ ಇಲ್ವಾ? ಶಿವ ಇಲ್ಲಿಲ್ಲ. ಅವ ಮನೆ ಬೇರೆ ಮಾಡ್ನ? ಹಾಗಲ್ಲ ನಾರದ್ರೆ, ಶಿವ ಬೇರೆ, ಶಿವ ಬೇರೆ, ಶಂಕರ ಬೇರೆ. ಎಲ್ಲ ನಿಮಗೆ ತಡೆ ಪೂರ್ತಿ ಹಾಳಾಯ್ತಾ ಅಂತ. ಯಾಕೆ ನಾರದ್ರೆ? ಶಿವ ಬೇರೆ, ಶಂಕರ ಬೇರೆ. ಶಿವ ಬೇರೆ, ಶಂಕರ ಬೇರೆ. ನಿಮಗೆ ವಿಚಾರವೇ ಗೊತ್ತಿಲ್ಲ ಅಂತ ಕಾಣ್ತದೆ. ನೋಡಿದ್ಯಾ, ನಾರದರು ಪ್ರಪಂಚ ಮುಖಕ್ಕೆ ತಾವೇ ಬೋಧನೆಯನ್ನು ಮಾಡುವವರು. ಈಗ ಅವರಿಗೆ ನಾವು ಬೋಧನೆ ಮಾಡುವ ಹಾಗಾಯ್ತು. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಸಣ್ಣವರಾದ್ರೂ ಕೂಡ ನಿಮ್ಮಿಂದ ನಾನು ವಿಷಯ ತಿಳ್ಕೊಳ್ತೀನಿ. ಅದು ಎಂತ ಶಿವ ಬೇರೆ, ಶಂಕರ ಬೇರೆ? ಯಾರು ಹೇಳಿದ್ದು ನಿಮ್ಗೆ? ಇದು ನಮ್ಮ ಅಪ್ಪನೇ ಹೇಳಿದ್ದು. ನಿಮ್ಮ ಅಪ್ಪನೇ ಹೇಳಿದ್ದ? ಇಂದಿನ ಸಭೆಯಲ್ಲಿ ವಿಶೇಷ ಚರ್ಚೆಯಾಗಿ ಸಂಪೂರ್ಣ ವಿಚಾರವನ್ನು ತಿಳಿದು ಬಂದವರು ನಾವು. ಅಂತ ವಿಚಾರ ಏನು? ವಿಶೇಷ ವಿಚಾರ. ಶಂಕರ ಬೇರೆ, ಶಿವ ಬೇರೆ. ಇಲ್ಲಿರುವುದು ಯಾರು? ಶಂಕರ. ಇಲ್ಲಿರುವುದು ಶಂಕರ. ಹಾಗಾದ್ರೆ ಶಿವ ಹೇಳಿದ್ದಾನೆ. ಶಂಕರ ನಮ್ಮಪ್ಪ ಇದ್ದಾನೆ. ಶಿವ ಹೇಳಿದ್ದಾನೆ. ಯಾರಂದ್ರೆ ಶಂಕರ ಅಂದ್ರೆ ಯಾರು? ಈ ಕೈಲಾಸಕ್ಕೆ ಅಧಿಪತಿ ಮಾತ್ರ. ಹಾಗಾದ್ರೆ ಶಿವ ಯಾರು ಎಂಬ ಪ್ರಶ್ನೆ ಹುಟ್ಟುತ್ತದಲ್ವಾ? ಶಿವ ಇದ್ದಾನೆ. ಆತ ತ್ರಿಲೋಕಕ್ಕೆ ಒಡೆಯ, ಲೋಕಕ್ಕೆ ಒಡೆಯ, ಲೋಕೇಶ್ವರ. ಲೋಕೇಶ್ವರ. ಹಾಗಾದ್ರೆ ಅವನನ್ನ ಪಡೆಯಬೇಕಾದ್ರೆ ಶಿವನನ್ನ ಆತ ಎಲ್ಲಿದ್ದಾನೆ ಎಂದು ಕೇಳುವುದಲ್ವ ನೀವು? ಯಾರಾದ್ರೆ ಆತ ಇರುವುದಾದ್ರೂ ಪರಂ ಬ್ರಹ್ಮ ಪರಂ ಧಾಮ ಪರಂ ಬ್ರಹ್ಮ
ಪವಿತ್ರಂ ಪರಮಂ ಭವಾನ್ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಹಾಗಾದ್ರೆ ನಮ್ಮಪ್ಪನಿಗೆ ಇರುವುದಕ್ಕೆ ಸ್ಥಾನ ಇದೆ. ಯಾವುದು? ಅದು ಕೈಲಾಸಗಿರಿ. ಹಾ. ಹಾಗಾದ್ರೆ ಶಿವನಿರುವ ಸ್ಥಾನ ಯಾವುದು? ಯಾವುದು? ನೀವು ಕೇಳ್ತಾ ಇದ್ದೀರಿ. ಆತನಿರುವ ಸ್ಥಾನವೇ ಪರಂಧಾಮ. ಯಾರು ಪರಮ ಜ್ಞಾನವನ್ನ ಪಡೆದು ಆತನನ್ನ ಧ್ಯಾನಿಸುತ್ತಾರೋ ಅವರಿಗೆ ಜ್ಞಾನ ಸ್ವರೂಪದಲ್ಲಿ ಆ ಶಿವನಿರ್ತಾನೆ. ನನಗಿನ್ನೂ ಪೂರ್ತಿ ಅರ್ಥ ಆಗಲಿಲ್ಲ. ಅಂತ ಪರಮಜ್ಞಾನ, ಪರಮಜ್ಞಾನ ಅಂದ್ರೆ ಯಾವುದು? ಜ್ಞಾನದ ವಿಚಾರವಾಗಿ ಕೇಳ್ತಾ ಇದ್ದೀರಿ. ಹೌದು. ಯಾರಾದ್ರೆ ನಿಜವಾದ ಜ್ಞಾನ ಅಂದರೆ ಆಧ್ಯಾತ್ಮ ಜ್ಞಾನ. ಆಧ್ಯಾತ್ಮ ಅಂದ್ರೆ ಅಧಿ ಮತ್ತು ಆತ್ಮ ಇವೆರಡು ಸೇರಿದರೆ ಆಧ್ಯಾತ್ಮ ಜ್ಞಾನ ಉಂಟಾಗ್ತದೆ. ಆತ್ಮದಲ್ಲಿ ಮತ್ತೇನಾದ್ರು ಉಂಟ? ಎರಡು ವಿಧಗಳು ಕಂಡು ಬರ್ತದೆ ನಾರದ್ರೆ. ಯಾವುದು? ಮೊದಲನೇದಾಗಿ ಆತ್ಮ, ಮತ್ತೊಂದು ಪರಮಾತ್ಮ. ಅದೆರಡು ಮುಂದೆ ಅಲ್ವೇನಾ? ನಾರದ್ರೆ ನಾರದ್ರೆ ನೀವು ತಿಳಿದುಕೊಂಡದ್ದು ಹೆಚ್ಚೇಕೆ ಪ್ರಪಂಚ ಮುಖವೇ ತಿಳಿದುಕೊಂಡದ್ದು ಹಾಗೆ ಆತ್ಮ ಪರಮಾತ್ಮ ಎರಡು ಒಂದೇ ಎಂಬುದಾಗಿ. ಹಾಗಾದ್ರೆ ಅದೆರಡು ಒಂದೇ ಅಲ್ಲ ನಾರದ್ರೆ. ಆತ್ಮ ಈ ದೇಹದಲ್ಲಿ ಇದ್ದರೆ ಮಾತ್ರ ಆತ್ಮ ನೋಡುತ್ತದೆ, ಆತ್ಮ ಮಾತಾಡಿಸುತ್ತದೆ, ಆತ್ಮವೇ ಕೇಳು. ಅಂದ್ರೆ ಆತ್ಮ ಇಲ್ಲದೆ ಕಣ್ಣು ಕೇಳುವುದಾಗಲಿ, ಕಣ್ಣು ನೋಡುವುದಾಗಲಿ, ಕಿವಿ ಕೇಳುವುದಾಗಲಿ, ಬಾಯಿ ಮಾತನಾಡುವುದಾಗಲಿ ಇದಕ್ಕೆಲ್ಲ ಆತ್ಮ ಬೇಕು. ಆತ್ಮ ಸೂಚಿಸಿದಾಗ ಮಾತನಾಡ್ತದೆ. ಆತ್ಮವೇ ಇಲ್ಲದೆ ಇದ್ರೆ ಬರೇ ಹೆಣ. ಅಯ್ಯೋ, ಹಾಗಾದ್ರೆ ನನ್ನಲ್ಲಿ ಒಂದು ಆತ್ಮ ಉಂಟು. ಸರಿ, ಹಾಗಾದ್ರೆ ಪರಮಾತ್ಮ ಪರಮಾತ್ಮ ಇದ್ದಾನೆ. ಈ ದೇಹವು ನಡೆಯಬೇಕಂತಾದ್ರೆ ಒಂದು ಶಕ್ತಿ ಬೇಕಲ್ವಾ? ಅದೇ ಆತ್ಮ. ಅಂತೆಯೇ ಈ ಲೋಕದಲ್ಲಿರುವಂತಹ ಸಕಲ ಚರಾಚರಗಳು ಹೆಚ್ಚೇಕೆ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಮುಂತಾದವುಗಳು ಚಲಿಸಬೇಕು ಅಥವಾ ಅದಕ್ಕೊಂದು ಸಾರಥಿ ಬೇಕು ಅಂತಾದ್ರೆ ಸಾರಥಿ ಇದ್ದಾನೆ. ಆತನೇ ಪರಮಾತ್ಮನೆನಿಸಿಕೊಂಡಿದ್ದಾನೆ ಭಗವಾನ್. ಹಾಗಾದ್ರೆ ಶಿವ ಬೇರೆ ಪರಮಾತ್ಮ ಬೇರೆ ಅಂತ ಈಗ ನೀವು ಹೇಳಿದ್ರಿಂದ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಗೊತ್ತಾಯ್ತು. ಈಗ ಪರಂಜ್ಯೋತಿ ಪರಂಧಾಮದಲ್ಲಿ ನೆಲೆಸಿದಂತ ಆ ಪರಮಾತ್ಮನಿಗೂ ನಮಗೂ ಇರುವ ವ್ಯತ್ಯಾಸ ಸಂಬಂಧ ಆದ್ರೆ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ತ್ವಮೇವ ಬಂಧುಶ್ಚ ತ್ವಮೇವ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ವಿದ್ಯಾ ದ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಮಮ ದೇವ ದೇವ ತ್ವಮೇವ ಸರ್ವಂ ಮಮ
ಆತನೇ ಅಂದರೆ ತಾಯಿಯೂ ಆತ, ತಂದೆಯೂ ಆತ, ಹೆಚ್ಚೇಕೆ ಬಂಧು ಬಳಗ ಎಲ್ಲವೂ ನೀನೆ, ಎಲ್ಲವೂ ನೀನೆ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನೀನೆ 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 ಅಂದ್ರೆ ಆ ಶಿವನೇ ಎಲ್ಲದಕ್ಕೂ ಒಡೆಯ, ಆತನೇ ಭಗವಾನ್. ಅರ್ಥವಾಯ್ತ ನಾನು? ಅರ್ಥವಾಯ್ತು ಅರ್ಥವಾಯ್ತು. ಅಷ್ಟು ಮಾತ್ರ ಅಲ್ಲ, ಆತ ಮತ್ತು ಜ್ಯೋತಿ ಸ್ವರೂಪನಾಗಿದ್ದಾನೆ. ಕವಿಗಳೇನ್ ಹೇಳ್ತಾರೆ? ಜ್ಯೋತಿಷಾಮಪಿ ತಜ್ಜ್ಯೋತಿಯೇ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಆತ ಕೇವಲ ಜ್ಯೋತಿ ಸ್ವರೂಪನಾಗಿರ್ತಾನೆ, ಒಂದು ಕೇಂದ್ರ ಬಿಂದು ಆಗಿರ್ತಾನೆ. ಜ್ಯೋತಿ ಸ್ವರೂಪನಾಗಿರುವಂತಹ ಆತ ತಮ್ಮಲ್ಲಿರುವಂತಹ ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸಿ ಸುಜ್ಞಾನ ಮೂರ್ತಿಯನ್ನಾಗಿರ್ತಾನೆ, ಜ್ಞಾನೇಂದ್ರನಾಗಿ ಮೆರೆದಾಡ್ತಾ ಇದ್ದಾನೆ. ಆತನೇ ಜ್ಞಾನೇಶ್ವರನಿದ್ದಾನೆ ನಾರದ್ರೆ. ನಾರದ್ರೆ ಇನ್ನೊಂದು ಮಾತಿದೆ, ಅತೀಂದ್ರಿಯವಾದಂತಹ ವಸ್ತುಗಳನ್ನು ನೋಡಬಲ್ಲಂತಹ ಆತನ ಬಗ್ಗೆ ಕವಿಗಳು ಏನು ಹೇಳ್ತಾರೆ ಗೊತ್ತಿರಾ? ಕವಿಂ ಪುರಾಣ ಮನುಷಾಸಿತಾರೋ ಕವಿಂ ಪುರಾಣ ಮನುಷಾಸಿತಾರೋ ಅಣೋರಣೀಯಾಂ ಸಮನುಸ್ಮರೇದ್ಯ ಅಣೋರಣೀಯ ಸಮನುಸ್ಮರೇದ್ಯ ಸರ್ವಸ್ಯ ದಾತಾರೌ ಅಚಿಂತ್ಯ ರೂಪೌ ಸರ್ವಸ್ಯ ದಾತಾರೌ ಅಚಿಂತ್ಯ ರೂಪೌ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ದೇವರ್ಷಿಗಳೇ ನೋಡಿ, ಅತೀಂದ್ರಿಯವಾದಂತಹ ವಸ್ತುಗಳನ್ನ ಯಾವಾತ ನೋಡಬಲ್ಲನೋ ಆತನೇ ಭಗವಾನ್ ಎನಿಸಿಕೊಳ್ತಾನೆ. ಆತನು ನಿರ್ಲಿಪ್ತನು, ನಿರ್ವಿಕಾರಿ, ಅಭೋಕ್ತನೂ ಆಗಿದ್ದಾನೆ, ಅವ್ಯಕ್ತನೂ ಆಗಿದ್ದಾನೆ. ನಾರದ್ರೆ ಹೆಚ್ಚೇಕೆ ಆತ ಜ್ಞಾನೇಶ್ವರನಾಗಿದ್ದಾನೆ. ಇದು ಮಾತ್ರವಲ್ಲ, ಜಗನ್ನಿಯಾಮಕನೂ ಆತನಾಗಿದ್ದಾನೆ. ಆತನ ವರ್ಣ ಯಾವುದು? ಶ್ವೇತವರ್ಣ. ಅಷ್ಟು ಮಾತ್ರವಲ್ಲ, ಆತ ಪರಮ ಪೂಜ್ಯನಾಗಿದ್ದಾನೆ. ನಾರದ್ರೆ ಈಗ ಅರ್ಥವಾಯಿತು. ಎಲ್ಲ ಅರ್ಥ ಆಯ್ತು. ಅವನನ್ನ ಪೂಜಿಸುವ ಬಗ್ಗೆ ಉತ್ತಮವಾದಂತಹ ಪ್ರಶ್ನೆ ಇದು ನಾರದ್ರೆ. ಆತನನ್ನ ಪೂಜಿಸುವ ಬಗೆ ಹೇಗೆ? ಆತನನ್ನ ಲಿಂಗ ರೂಪದಲ್ಲಿ ಪೂಜಿಸುತ್ತಾರೆ. ಲಿಂಗ ಎಂದ್ರೆ ನಾವೆಲ್ಲ ತಿಳಿದುಕೊಂಡದ್ದು ಹೇಗೆ ನಾರದ್ರೆ, ಶಂಕರನೇ
ಆತನ ರೂಪವೇ ಲಿಂಗ. ಅರ್ಥಾತ್ ಅದನ್ನ ಪೂಜಿಸುತ್ತೇವೆ ಅಂದರೆ ಶಂಕರನನ್ನೇ ಪೂಜಿಸುತ್ತೇವೆ ಎಂಬುದಾಗಿ. ಹಾಗಲ್ಲ, ಆದರೆ ಭಗವಾನ್ ಅಂದರೆ ಆ ಶಿವ ಇದ್ದಾನಲ್ಲ, ಆ ಶಿವನನ್ನ ನಾವು ಪೂಜಿಸುವಂತಹ ಬಗೆ ಹೇಗೆ? ಲಿಂಗ ರೂಪದಲ್ಲಿ ಪೂಜಿಸುವುದು. ಶಂಕರನನ್ನ ಲಿಂಗ ರೂಪದಲ್ಲಿ ಪೂಜಿಸುವುದಲ್ಲ. ನಾವು ಯಾರನ್ನ ಪೂಜಿಸುವುದು? ಆ ಶಿವನನ್ನ ಲಿಂಗ ರೂಪದಲ್ಲಿ ಪೂಜಿಸುವುದು. ಅಂದ್ರೆ ಲಿಂಗ ಅಂದರೆ ಏನು? ಪ್ರಕಟ ರೂಪ ಎಂದರ್ಥ. ಹಾಗಾದ್ರೆ ಜ್ಯೋತಿರ್ಲಿಂಗ, ಸಹಸ್ರಲಿಂಗ, ಕೋಟಿಲಿಂಗ ಹೀಗೆ 12 ಲಿಂಗವನ್ನ ಪೂಜಿಸಿದವರೇ ಧನ್ಯ ಅಲ್ಲವೇ? ಪುಣ್ಯಾತ್ಮರು. ನುಡಿಯನು ಕೇಳುತ್ತಲಾಗ ನಾರದನು ತೋಷದಲ್ಲಿ ನಾನು ಅರಿತೆ, ಸ್ವಲ್ಪ ಅರಿತೆ, ಸ್ವಲ್ಪ ಅರಿತೆ ನಾನೆನುತ್ತಾಗ ಮತ್ತೆ ನಿಮಗೆ ವಿಚಾರವನ್ನು ಹೇಳಲಿಕ್ಕೆ ಉದ್ದೇಶ ಉಂಟು. 3:15 ಗಳಿಗೆಯಲ್ಲಿ ಸಂಚಾರ ಮಾಡುವವರು ನೀವು. ಸ್ವಲ್ಪ ಗಡಿಬಿಡಿಯಲ್ಲಿ ಇರ್ತೇನೆ. ಗಡಿಬಿಡಿಯಲ್ಲಿ ಇದ್ರು ಹೇಳುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿ ಹೋಗುವವರು ನೀವು. ಹಾಗಾಗಿ ನಿಮ್ಮಿಂದ ಲೋಕಕ್ಕೆ ಈ ವಿಚಾರ ಎಲ್ಲ ಸಾರಬೇಕು. ಅದಕ್ಕಾಗಿ ಹೇಳಿದ್ದು. ನಿಮ್ಮಿಂದ ಅರಿತೆ ಏನು? ಶಂಕರ ಮತ್ತೆ ಈ ಈಶ್ವರ ಬೇರೆ ಬೇರೆ ಎಂಬುದನ್ನು ಅರಿತದ್ದಲ್ಲ, ಅದು ನನಗೆ ಮೊದಲೇ ಗೊತ್ತುಂಟು. ಆದ್ರೆ ಇದು ನೀವು ತಿಳಿದಿದ್ದೀರಿ ಅಂತ ನೆನೆದವನೇ 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 ಬಲು ಜಾಣ. ಬ್ರಹ್ಮನ ಜಾಣದ ರಾಜ ಋಷಿಗಳು, ಬ್ರಹ್ಮನ ಜ್ಞಾನದ ರಾಜ ಋಷಿಗಳು, ಕೃಷ್ಣ ಕಳ್ಳ ಪರಮಾತ್ಮ ಈಗ, ಕೃಷ್ಣ ಕಳ್ಳ ಪರಮಾತ್ಮ ಈಗ, ನೆನೆದವನೇ ಬಲು ಜಾಣ. ನೆನೆದವನೇ ಬಲು ಜಾಣ. ಶಿವನ ಈಶ್ವರನ ಪರಶಿವನ ಸಂಗಮ ಯುಗದ ಮಂಗಳ ರೂಪನ, ನೆನೆದವನೇ ಬಲು ಜಾಣ. ಶಂಕರ ನೆನೆದವನೇ ಬಲು ಜಾಣ. ಶಿವನ ಈಶ್ವರನ ಪರಶಿವನ ಸಂಗಮ ಯುಗದ ಮಂಗಳ ರೂಪನ ಪರಮೇಶ್ವರನ ಪರಶಿವನ ಜ್ಯೋತಿ ಸ್ವರೂಪಂ ಶಿವೋಹಂ